ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಒಂದು 2 ದಿನಕ್ಕೆ ಓಣಂ ಹಬ್ಬ ಬಂದೇ ಬಿಡುತ್ತೆ. ಕೆಲವರು ಶನಿವಾರ ಮಾಡ್ತಾರೆ, ಕೆಲವರು ಭಾನುವಾರ ಮಾಡ್ತಾರೆ. ಓಣಂ ಹಬ್ಬ ಶುಕ್ರವಾರ ಆಗ್ಬಿಟ್ಟಿದೆ. ಓಕೆ, ಇವತ್ತು ಓಣಂ ಹಬ್ಬ ಸ್ಪೆಷಲ್ ಅಡುಗೆ ಮಾಡಕ್ಕೆ ಯಾರನ್ನ ಕರೆಸಿದ್ದೀರಾ ಮುರಳಿ ಅವರೇ ಅಂತ ನೀವು ಕೇಳ್ತಾ ಇದ್ದೀರಾ. ಒನ್ ಆನ್ ಒನ್ ಡೇ ಸುಚಿತ್ರಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಓಣಂ ಸ್ಪೆಷಲ್ ನ ಮಾಡ್ತಾ ಇದಾರೆ. ಸುಚಿತ್ರಾ ಅವರೇ ಬನ್ನಿ ಮೇಡಮ್. ಏನ್ ನೀವೇ ಓಣಂ ಮಾಡ್ಕೊಂಡ್ ಬಂದಂಗಿದೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನ್ ಓಣಂ ಮಾಡ್ಕೊಂಡ್ ಬಂದಂಗಿದೆ? ಹೌದು, ಓಣಂ ಸ್ಪೆಷಲ್ ಆಗಿ ಬಂದ್ಬಿಟ್ಟಿದ್ದೀರಾ. ಸ್ಪೆಷಲ್ ಅಂದ್ರೆ ಕಾಸ್ಟ್ಯೂಮ್ಸ್ ಹಾಗೆ ಇರ್ಬೇಕು, ಮ್ಯಾಚ್ ಆಗ್ಬೇಕಲ್ಲ ಹಂಗಂತೀರಾ? ಏನ್ ಮಾಡ್ತಾ ಇದೀರಾ ಇವತ್ತು? ಒಂದು ಪಾಯಸ. ಇದು ಅಂದ್ರೆ ಕೇರಳದವ್ರು ಮಾಡಂತದ್ ಹಬ್ಬದ ದಿನ ಓಣಂ ದಿನ ಮಾಡಂತದ್ದು ಪಾಲಡ ಪ್ರಥಮ ಅಂತ. ಪಾಲಡ ಪ್ರಥಮ. ಓಕೆ, ಪಾಲಡ ಪ್ರಥಮ ಮಾಡೋಕೆ ನೀವೇನೇನು ತಗೊಂಡ್ಬಂದಿದ್ದೀರಿ ಹೇಳಿ. ಪಾಲಡ ಪ್ರಥಮಂ ಬೇಕಾಗುವ ಸಾಮಗ್ರಿಗಳು: ರೈಸ್ ಪಾಲಡ, ಕಂಡೆನ್ಸ್ಡ್ ಮಿಲ್ಕ್, ಕೆನೆ ಭರಿತ ಹಾಲು, ಸಕ್ಕರೆ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ, ತುಪ್ಪ. ಇಷ್ಟೇನಾ? ಇಷ್ಟೇ, ಮುಗ್ದೋಯ್ತು. ಓಣಮೇ ಮುಗ್ದೋಯ್ತು. ಓಕೆ, ಶುರು ಮಾಡಿ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಪಾಯಸ ಮಾಡೋದಕ್ಕೆ ಒಂದು ಪಾತ್ರೆ. ಇದು ಪಾಯಸದ ಪಾತ್ರೆ ಅಂತ ನಿಮ್ಗೋಸ್ಕರ ಇಟ್ಬಿಟ್ಟಿದೀವಿ. ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಇದು ಒಂದು 1/4 ಕಪ್ ಅಥವಾ ಅರ್ಧ ಕಪ್ ಹಾಕಿದ್ರು ಜಾಸ್ತಿ ಆಗುತ್ತೆ. ನೆನ್ಸಿಟ್ಟಾಗ ನಮ್ಗೆ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಒಟ್ಟ ನೆನ್ಸಿಟ್ಟೇನೆ ಮಾಡ್ಬೇಕು, ಇಲ್ಲಾಂದ್ರೆ ಅದು ಬೇಗ ಬೇಯಲ್ಲ ನಮ್ಗೆ. ಹಾಲು, ಕ್ರೀಮ್, ಫುಲ್ ಕ್ರೀಮ್, ಮಿಲ್ಕ್, ಆರ್ಡಿನರಿ ಹಾಲ, ಏನ್ ಬೇಕಾದ್ರೆ ಹಾಕೋಬಹುದು. ಯಾವ್ದು ಬೇಕಾದ್ರೆ ಹಾಕೋಬಹುದು. ಬಟ್ ನಾನು ಹೇಳೋದ್ ಪಾಯಸಕ್ಕೆಲ್ಲ ಕೆನೆ ಭರಿತ ಹಾಲೇ ತಗೊಳ್ಳಿ. ಕೆನೆ ರಹಿತ ಹಾಲು ತಗೋಬೇಡಿ, ಕೆನೆ ಭರಿತ ಹಾಲು, ಕೆನೆ ಇರುವಂತ ಹಾಲನ್ನೇ ತೆಗೆದುಕೊಳ್ಳಿ. ಯಾವುದೇ ಸಿಹಿ ಪದಾರ್ಥಗಳು ಮಾಡ್ಬೇಕಾದ್ರೆ ಸುಚಿತ್ ಅವ್ರು ಹೇಳೋದು ಕೆನೆ ಇರುವಂತ ಹಾಲನ್ನು ತಗೊಳ್ಳಿ. ಕರೆಕ್ಟಾ ಮೇಡಮ್? ಹೌದು. 2 ಕಪ್ ಅಷ್ಟು ಹಾಲು ತಗೊಂಡಿದ್ದೀನಿ. ಓಕೆ. 1 ಕಪ್ ನೀರು. ಓಕೆ. ಓಹೋ, ಏನ್ರಿ ಎಲ್ಲರಿಗೂ ಕೊಡಂಗಿದೆ ಎರಡವ್ರಿಗೆಲ್ಲ? ಇಲ್ಲ, ಅದು ಗಟ್ಟಿ ಆಗುತ್ತಾ? ಹಾಲು ನಾವೇನ್ ಹಾಕ್ತಿವಿ ಅದು ಅರ್ಧದ ಕ್ವಾಂಟಿಟಿ ಆಗ್ಬೇಕು. ಕುದ್ದು 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 ನಮ್ಗೆ ಅಷ್ಟು ಗಟ್ಟಿ ಬರ್ಬೇಕು ಪಾಯಸ. ಓಕೆ. ಅದು ತೆಳು ಇರಬಾರ್ದು. ಗಟ್ಟಿ ಬಂದಾಗ ಟೇಸ್ಟ್ ಜಾಸ್ತಿ. ಓಕೆ. ದ್ರಾಕ್ಷಿ ಗೋಡಂಬಿನ ಕರ್ಕೊಳ್ಳೋಕೆ ತುಪ್ಪದಲ್ಲೇ ಕರಿಬೇಕಲ್ವಾ ಮೇಡಮ್? ತುಪ್ಪದಲ್ಲೇ. ಎಲ್ಲಾ ಪಾಯಸಕ್ಕೂ ತುಪ್ಪದಲ್ಲೇ. ಓಕೆ. ನಾನು ಅನ್ಕೊಳ್ತಾ ಇದ್ದೆ, ಏನಪ್ಪಾ ಈ ಸರಿ ಇನ್ನ ನಾವು ಸ್ವೀಟೇ ತೋರಿಸಿಲ್ಲ, ಬರೀ ಇನ್ನೇನೋ ತೋರಿಸ್ತಾ ಇದೀವಿ, ಓಣಂ ಹಬ್ಬಕ್ಕೆ ಸ್ವೀಟ್ ಮಾಡಲ್ವೇನೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಪಾಲಡ ಪ್ರಥಮಂ ಅಂದ್ರೆ ಏನಂದ್ರೆ ಎಲ್ಲಾ ಪಾಯಸಕ್ಕಿನ್ನ ಇದೆ ಪ್ರಧಾನ ಮೊದಲು ಅಂತ ಅರ್ಥ. ಅಂತೂ ಕೇರಳ ಅಡಿಗೆನೂ ಕಲಿತಾ ಇದ್ದೀರಾ ನೀ? ಹೌದು. ಅಂದ್ರೆ ಪಾಯಸ ಮಾಡೋದೆಲ್ಲ ತುಂಬಾ ಈಸಿ ಬಿಡ್ರಿ. ಪಾಯಸ ಮಾಡೋದು ಈಸಿ, ಬಟ್ ಇದು ಕನ್ಸಾಲಿಡೇಟೆಡ್ ಆಗ್ಬೇಕು. ಗಟ್ಟಿ ಬಂದ್ರೇನೆ ನಮ್ಗೆ ರುಚಿ ಬರೋದು. ಓಕೆ ಓಕೆ ಸಾಕು. ಸಾಕಲ್ಲ? ಇದು ಸಿಕ್ಕಿಲ್ಲ ಅಂದ್ರೆ ನೀವು ಹೇಳ್ದಾಗೆ ಅಕ್ಕಿ ಸಹ ಮಾಡ್ಕೋಬಹುದು. ರೈಸ್ ಕೀರ್ ನಾವ್ ಏನ್ ಮಾಡ್ತೀವಿ, ರೈಸ್ ಕೀರ್ ಮಾಡೋವಾಗ ಈ ಬಾಸ್ಮತಿ ರೈಸ್ ನ ತಗೊಂಡು ಬ್ರೌನ್ ಆಗಿ ಫ್ರೈ ಮಾಡ್ಕೊಂಡು ರೋಸ್ಟ್ ಮಾಡ್ಕೊಂಡು ಅದನ್ನ ಮಾಡ್ಕೊಂಡ್ರೆ ಇದೇ ಪ್ರೊಸೀಜರ್. ಇದು ರೈಸ್ ಕೀರ್ ಆಗುತ್ತೆ. ಓಕೆ. ಇದು ಹೆಸರು ಮಾತ್ರ ಸಿಕ್ಕಿಲ್ಲ ಅಂದ್ರೂ ಬಾಸ್ಮತಿ ರೈಸ್ ನ ಬ್ರೌನ್ ಮಾಡ್ಕೊಂಡು ನೀಟಾಗಿ ತೋರಿಸ್ಕೊಂಡು ನಾವು ಸಿಕ್ಕಿಲ್ಲ ಅಂದ್ರೆ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಅದೇ ಹೇಳಿ, ಇನ್ಸ್ಟೆಡ್ ಆಫ್ ದಟ್ ರೈಸ್ ನೇ ಹಾಕೋಬಹುದು. ಇದು ಕಡಿಮೆ ಮಾಡ್ಬಿಡಿ, ಕುದಿ ಬರ್ತಾ ಇದೆ ಈಗ. ಓಕೆ. ಇದು ಬಿಸಿನೀರಲ್ಲಿ ನೆನೆಸಿರೋಂಥದ್ದು. ಓಕೆ ಮೇಡಮ್. ಈಗ ಆಡ್ ಮಾಡ್ತಾ ಇದ್ದೀನಿ. ಮಾಡಿ ಮಾಡಿ. ಬಿಸಿನೀರಲ್ಲಿ ನೆನೆಸಿರ್ತಕ್ಕಂತಹ ರೈಸ್, ಅಕ್ಕಿ ಪಾಲಡ ಅಂತ ಹೇಳೋದು. ಇದೇ ಪಾಲಡನಾ? ಹೌದು. ಮಿಕ್ಸ್ ಮಾಡಿ. ಓಕೆ. ಇದು ನಾನು ಅರ್ಧ ಕಪ್ ಹಾಕಿದ್ದೆ ಅಷ್ಟೇ. ಅರ್ಧ ಕಪ್ ಅಷ್ಟೊಂದಾಗಿದೆ? ಅದೇ ಹೇಳಿದ್ದು, ಜಾಸ್ತಿ ಆಗುತ್ತೆ. 1/4 ಕಪ್ ಹಾಕೊಂಡ್ರು ಸಾಕು. ಸ್ವಲ್ಪ ಜಾಸ್ತಿನೇ ಬೇಕು ಬಿಡಿ ನಮ್ಗೆ. ಹೌದು. ಓಹೋ, ನಾನು ಅನ್ಕೊಳ್ತಾ ಇದ್ದೆ ಅಕ್ಕಿ ತರನೂ ಇಲ್ಲ, ಅವಲಕ್ಕಿ ತರನೂ ಇಲ್ಲ, ಏನ್ ತಂದ ಹಾಕ್ತಾರಪ್ಪ ಇವರು. ಇವಾಗ ಜೋರ್ ಮಾಡ್ಬಿಡಿ, ಫುಲ್ ಇದು ಗಟ್ಟಿ ಬರ್ಬೇಕು ನಮ್ಗೆ. ಓಕೆ ಓಕೆ ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಓಣಂ ಸ್ಪೆಷಲ್ ಖೀರನ್ನ ಮಾಡಿ ತೋರಿಸ್ತಾ ಇದ್ದಾರೆ ಸುಚಿತ್ರಾ ಅವರು. ಪಾಲಡ ಪ್ರಥಮಂ. ಪಾಲಡ ಪ್ರಥಮಂ. ಓಕೆ ಓಕೆ ಸುಚಿತ್ರಾ, ಇದು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಇದು ಎಷ್ಟು ನಿಮಿಷ ಬೇಯಿಸಬೇಕಾಗಿದೆ ಸುಚಿತ್ರಾ? ಇದೊಂದು ಅರ್ಧ ಗಂಟೆ ಬೇಯಬೇಕು, ಗಟ್ಟಿ ಬರಬೇಕು ಪಾಯಸ. ಓಕೆ. ಅರ್ಧ ಗಂಟೆ ಆ ರೈಸ್ ಅಲ್ಲಿ ಇದನ್ನ ಚೆನ್ನಾಗಿ ಬೇಯಿಸ್ತಾನೆ ಇರಬೇಕು. ಎಷ್ಟು ಬೇಯಿಸ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ನಾನು ಸಕ್ಕರೆ ಮತ್ತೆ ಕಂಡೆನ್ಸ್ ಮಿಲ್ಕ್ ಎರಡೂ ತಗೊಂಡಿದ್ದೀನಿ. ಯಾಕೆ ಮೇಡಮ್, ಎರಡು ಬೇಕಾ? ಇಲ್ಲ, ಎರಡು ಬೇಕಾಗಲ್ಲ. ಒಂಥರ ರಿಚ್ ಟೇಸ್ಟ್ ಇರುತ್ತೆ ಕಂಡೆನ್ಸ್ ಮಿಲ್ಕ್ ಹಾಕಿದ್ರೆ. ಆಪ್ಷನ್ ಅದು. ಬರೀ ಸಕ್ಕರೆ ಹಾಕ್ತೀವಿ ಅಂದ್ರೆ ಬರೀ ಸಕ್ಕರೆನೇ ಹಾಕೋಬಹುದು. ಇವಾಗ ನೀವೇನ್ ಹಾಕ್ತೀವಿ? ಎರಡು ಹಾಕ್ತೀನಿ ನಾನು. ಹಾಕಿ ಮೇಡಮ್. ಓಕೆ. ಸಕ್ಕರೆ ಹಾಕಿದೀರಾ? ಆಹಾ, ಸಕ್ಕರೆ ಹಾಕಿದ ತಕ್ಷಣ ಗಟ್ಟಿ ಆಗೋಯ್ತಲ್ರಿ? ಇಲ್ಲ, ನೀರ್ ಆಗ್ಬಿಡ್ತೀನಿ ಆಮೇಲೆ. ಸಕ್ಕರೆ ಕರಗಿದ ತಕ್ಷಣ ನೋಡಿ ಕಲರ್, ಇವಾಗ ಕಲರು ಕಾಣ್ತಾ ಇದೆ ನೋಡಿ. ಚೇಂಜ್ ಆಗುತ್ತೆ, ಇನ್ನ ಚೇಂಜ್ ಆಗುತ್ತೆ, ಎಲ್ಲ ಕಾಣ್ತಾ ಇದೆ. ಅಂದ್ರೆ ಫಸ್ಟ್ ಈ ಪಾಯಸ ತಿನ್ಬಿಟ್ರೆ ಮೇಲೆ ಬೇರೆ ಎಲ್ಲ ಚೆನ್ನಾಗಿರುತ್ತೆ ಅಂತ. ಅಷ್ಟು ಚೆನ್ನಾಗಿರುತ್ತೆ ಪಾಯಸ. ಚೆನ್ನಾಗಿರುತ್ತೆ ಟೇಸ್ಟ್.
ಏನಂದ್ರೆ ಸ್ವಲ್ಪ ಕುಕಿಂಗ್ ಟೈಮ್ ಜಾಸ್ತಿ, ಬೆಂದು ಗಟ್ಟಿ ಬರಬೇಕು ಪಾಯಸ. ಸ್ವೀಟ್ ಮಾತ್ರ ಹೇಳ್ತೀನಿ ಕೇಳ್ರಿ, ಕುಕಿಂಗ್ ಟೈಮು ಸ್ವೀಟ್ ಅಲ್ಲಿ ಮಾತ್ರ ಯಾವಾಗ್ಲೂ ಜಾಸ್ತಿನೇ. ಇದು ತೆಳು ಇರಲ್ಲ ಪಾಯಸ, ಇದು ಹೌದೌದೌದು ಥಿಕ್ ಪಾಯಸ, ಗಟ್ಟಿ ಇರ್ಬೇಕು. ಓಕೆ, ಇದು ಆಪ್ಷನಲ್ ಕಂಡೆನ್ಸ್ ಮಿಲ್ಕ್, ಒಂಥರ ರಿಚ್ ಟೇಸ್ಟ್ ಬರುತ್ತೆ. ಓಕೆ, ಕಂಡೆನ್ಸ್ ಮಿಲ್ಕ್ ಸಿಕ್ಕಿಲ್ಲ ಅನ್ನೋರು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಿದ್ರೆ ಸಾಕು. ಸ್ವಲ್ಪ ಎರಡು ಹಾಕೋದ್ರಿಂದ ಸ್ವಲ್ಪ ರುಚಿ ಅದ್ಭುತವಾಗಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅಲ್ವೇನ್ರಿ? ಹೌದು. ಪಾಯಸ ಪ್ರಥಮ ರೆಡಿ ಆಯ್ತು. ಈಗ ಇನ್ ಸ್ವಲ್ಪ ಗಟ್ಟಿ ಬರುತ್ತಲ್ಲ, ಗಟ್ಟಿ ಬರುತ್ತಲ್ಲ ಇವಾಗ. ಇನ್ನೇನ್ ಹಾಕ್ಬೇಕೆಲ್ಲ ಹಾಕ್ಬಿಡಿ ಮೇಡಮ್. ಯಾವ್ದೇ ಪಾಯಸಕ್ಕಾದ್ರೂ ಏಲಕ್ಕಿ ಪುಡಿ ಹಾಕ್ತೀರಾ, ಅದು ಕಂಪ್ಲೀಟ್ ಆಗೋದೇ ಇಲ್ಲ. ಎಸ್ 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 ಕೋರ್ಸ್. ಬಟ್ ತುಪ್ಪ ಬೇಕಾಗುತ್ತಾ ಇದಕ್ಕೆ? ತುಪ್ಪ ಏನು ಬೇಡ. ಬೇಡ ಅಲ್ಲ? ನಾವು ದ್ರಾಕ್ಷಿ ಗೋಡಂಬಿ ಏನ್ ಕರ್ದಿರ್ತೀವಿ ಅಷ್ಟೇ ತುಪ್ಪ ಸಾಕು. ತುಪ್ಪ ಏನ್ ಹಾಕಲ್ಲ ಎಕ್ಸ್ಟ್ರಾ. ಓಕೆ, ಇನ್ನೊಂದ್ ಚೂರ್ ತಿಕ್ ಬಂದ್ರೆ ಆಯ್ತು. ಆಯ್ತಲ್ಲ? ಬರ್ತಾ ಇದೆ ನೋಡಿ, ತಿರ್ಸಾರೆ ಬರ್ತಾ ಇರುತ್ತೆ. ಇಲ್ಲಿವರೆಗೂ ಹಾಲು ಹಾಕಿದ್ರಿ ನಾವು, ಇಳಿದೋಗಿದ್ಯಲ್ರಿ? ಈಗ ಅರ್ಧ ಲೀಟರ್ ಹಾಲು ಹಾಕಿದ್ರೆ 1/4 ಲೀಟರ್ ಹಾಕ್ಬೇಕು. ಓಹೋ, ದ್ರಾಕ್ಷಿ ಗೋಡಂಬಿ ಹಾಕೋಣ, ಆಮೇಲೆ ಹಾಕೋಣ, ಲಾಸ್ಟ್ ಅಲ್ಲಿ ಹಾಕೋಣ. ನಮ್ಗೆ ಇವಾಗ ಅಡಿಗೆ ನೋಡ್ತಾ 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 ವಾಸನೆಲೆ ಗೊತ್ತಾಗುತ್ತೆ ಇದು ಹೆಂಗಿದೆ ಅಂತ. ಹೇಳ್ಬಿಡ್ತೀರಾ ಚೆನ್ನಾಗಿದೆಯಲ್ಲ ಅಂತ. ಓಕೆ, ಹೆಚ್ಚು ಕಡಿಮೆ ಗಟ್ಟಿಗಾಗಿದೆ. ಎಷ್ಟು ಗಟ್ಟಿಗಾಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಅಂತ ಸುಚಿತ್ರಾ ಅವರ ಅಭಿಪ್ರಾಯ. ಗಟ್ಟಿ ಆಗಿದೆ. ಆಫ್ ಮಾಡ ಸುಚಿತ್ರಾ. ಆಹಾ, ಪ್ರಥಮ ಪಾಯಸಂ ಪ್ರಥಮ ಏನ್ ದ್ರಾಕ್ಷಿ ಗೋಡಂಬಿ ಹಾಕಿ ಹಾಕಿ ಹಾಕಿ. ಪಾಲಡ ಪ್ರಥಮ. ಓಕೆ, ಹಾಕ್ಬಿಡ್ರಿ. ಅದನ್ನ ಇಟ್ಕೊಂಡಿದ್ದೀರಾ? ಆಹಾ, ವೆರಿ ಗುಡ್. ನೋಡಿ ಇವಾಗ ಸ್ವಲ್ಪ ಕಳೆ ಬಂತು, ಪಾಯಸದ ಕಳೆ. ವೆರಿ ಗುಡ್. ಪಾಲಡ ಪ್ರಥಮನ್ ಟೇಸ್ಟ್ ಮಾಡಿ ಹೇಳಿ. ಪಾಲಡ ಪ್ರಥಮಂ. ಓಕೆ, ಸುಚಿತ್ರಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕೇರಳಕ್ಕೆ ಹೋಗಿ ಅದ್ಭುತವಾಗಿರುವಂತ ಒಂದು ಪಾಯಸ, ಓಣಂ ಹಬ್ಬಕ್ಕೆ ಪಾಯಸ ತುಂಬಾ ಇಂಪಾರ್ಟೆಂಟು. ಪಾಯಸ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ, ಪಾಯಸ ನೀವೇ ಮಾಡ್ಕೊಳ್ಳಿ. ಪಾಲಡ ಪ್ರಥಮಂ ಮಾಡುವ ವಿಧಾನ: ಒಂದು ಬಾಣಲಿಗೆ ಕೆನೆ ಭರಿತ ಹಾಲು, ನೀರು ಹಾಕಿ ಕುದಿಯಲು ಬಿಡಿ. ಇದಕ್ಕೆ ಬಿಸಿ ನೀರಿನಲ್ಲಿ ನೆನೆಸಿದ ರೈಸ್ ಪಾಲಡ ಹಾಕಿ ಗಟ್ಟಿಯಾಗುವ ತನಕ ಚೆನ್ನಾಗಿ ಬೇಯಿಸಿ, ಸಕ್ಕರೆ, ಕಂಡೆನ್ಸ್ಡ್ ಮಿಲ್ಕ್, ಏಲಕ್ಕಿ ಪುಡಿ ಹಾಕಿ ಕುದಿಸಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಬಾಣಲಿಗೆ ಹಾಕಿದರೆ ಕೇರಳ ಸ್ಟೈಲ್ ಪಾಲಡ ಪ್ರಥಮಂ ಸವಿಯಲು ಸಿದ್ಧ. ಓಕೆ ಸುಚಿತ್ರಾ ಅವರೇ, ಏನಿ ಪಾಯಸದ ಹೆಸರು ಹೇಳ್ಬಿಡ್ರಿ. ಪಾಲಡ ಪ್ರಥಮನ್. ಪಾಲಡ ಪ್ರಥಮಂ. ಓಕೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಗಟ್ಟಿಗಿದೆ. ಇದು ಫ್ರಿಜ್ ಅಲ್ಲಿ ಇಟ್ಬಿಟ್ರೆ ಇನ್ನ ಗಟ್ಟಿ ಹೊಡ್ಬೋದಲ್ವೇನ್ರಿ? ಹೌದೌದು. ಟೇಸ್ಟ್ ಮಾಡ್ಬಿಡ್ಲಾ? ಮಾಡಿ. ಈ ಪಾಯಸ ತಿನ್ಬೇಕಂದ್ರೆ ಎಷ್ಟೊಂದ್ಸರಿ ಪಾಯಸ ಉಟ್ಕೊಂಡ್ಬಿಟ್ಟಿದ್ದೀನಿ. ಬಿಸಿ ಇದೆ ತುಂಬಾ. ಹೌದು. ಪ್ರಥಮಂ ಅದ್ಭುತಂ ಅಮೋಘಂ. ಓಕೆ, ಚೆನ್ನಾಗಿದೆ ರೀ. ಆರಾಮಾಗಿ ಖಾಲಿ ಮಾಡ್ಬೋದು. ಹೇಗೆ ಇದೆ ರೈಸ್ ಫ್ಲೇಕ್ಸ್? ಗೊತ್ತಾಗ್ತಾ ಇದೆ. ಕೇರಳ ಹೋಗಿ ತಿಂದಂಗೆ ಇದೆ, ಅದು ಇಂಪಾರ್ಟೆಂಟ್. ಇನ್ನೊಂದೇನಂದ್ರೆ ಇದಕ್ಕೆ ನಾವು ಕಂಡೆನ್ಸ್ ಮಿಲ್ಕ್ ಹಾಕಿದೀವಿ. ಹೌದು, ಎರಡು ಹಾಕಿರೋದ್ರಿಂದ ಜಾಸ್ತಿ ಇರುತ್ತೆ. ಜಾಸ್ತಿ ಸ್ವಲ್ಪ ಹೌದು, ಸಿಹಿಯ ಪೌರುಷ ಜಾಸ್ತಿ ಆಗ್ಬಿಟ್ಟಿದೆ. ಓಕೆ, ತುಂಬಾ ಸಖತ್ತಾಗಿದೆ. ಅಂತೂ ಓಣಂ ಹಬ್ಬಕ್ಕೆ ಒಳ್ಳೆ ಒಂದು ಪಾಯಸ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸುಜಿತ್ ಅವರೇ. ಥ್ಯಾಂಕ್ ಯು ಮೇಡಮ್. ಬಾಯ್. ಒಳ್ಳೆ ಪಾಯಸಂ ಸಿಕ್ಕಾಬಡೆ ಸಖತ್ತಾಗಿ ಮಾಡಿದ್ದಾರೆ. ಅದ್ಭುತವಾಗಿದೆ. ಒಂಥರ ಸ್ವೀಟ್ ತಿಂದಾಗ ಅದು ಗೊತ್ತಾಗುತ್ತೆ, ಸಖತ್ತಾಗಿದೆ, ಅದ್ಭುತವಾಗಿದೆ ಅಂತ ಹೇಳಕ್ಕಾಗುತ್ತೆ. ಆತನೇ ಇದೆ ರೀ. ಇಷ್ಟೊಂದೊಬ್ಬನೇ ತಿನ್ನಕ್ಕಾಗಲ್ಲ. ಮಾಹಿತಿನ ಕೊಡೋಕ್ಕೋಸ್ಕರ ಬರ್ತಾ ಇದಾರೆ ಬಾಲಕೃಷ್ಣ ಗುರುಜಿ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಗುರುಜಿ ಅವರೇ, ವೆಲ್ಕಮ್ ಟು ದ ಶೋ. ಪ್ಲೀಸ್. ನಮಸ್ಕಾರ ಸರ್. ನಮಸ್ಕಾರ. ನಾನು ಅನ್ಕೊಳ್ತಾ ಇದ್ದೆ ನಮ್ಮ ಕೃಷ್ಣಪ್ಪ ಚಂದ್ರಪ್ಪನೇ ಇಷ್ಟೊಂದು ಸಾಮಗ್ರಿಗಳು ತರೋದು. ನೀವು 5, 10, 15, 20 ಐಟಮ್ ತಂದಿದ್ದೀರಾ. ಏನ್ ಮಾಡ್ತಾ ಇದ್ದೀರಾ ಗುರುಜಿ? ಯಾಕಂದ್ರೆ ನಿಮ್ಮನ್ನ ಮೆಚ್ಚಿಸ್ಬೇಕು ಮತ್ತು ವೀಕ್ಷಕರನ್ನ ಮೆಚ್ಚಿಸ್ಬೇಕಾದ್ರೆ ಇದು ಒಂದೊಂದು ಬರ್ಬೇಕೆಲ್ವು. ಹೇಳಿ ಗುರುಜಿ, ಏನ್ ತಂದಿದ್ದೀರಾ? ಅಡೈ ದೋಸೆ ಅಂತ. ಇದು ದಡೀರ್ ದೋಸೆ ಅಂತಾನೂ ಆಗುತ್ತೆ. ಓಕೆ, ಸ್ವಲ್ಪ ಫರ್ಮೆಂಟ್ ಆದ್ರೆ ಇನ್ನೂ ಬ್ಯೂಟಿಫುಲ್ ಆಗಿ ಬರುತ್ತೆ. ಅಡೈ ದೋಸೆ ಬೇಕಾಗುವ ಸಾಮಗ್ರಿಗಳು: ಕುಸುಬಲಕ್ಕಿ, ದೋಸೆ ಅಕ್ಕಿ, ಅವಲಕ್ಕಿ,
ಕಡಲೆಬೇಳೆ, ತೊಗರಿಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ, ಮೆಂತ್ಯ, ಜೀರಿಗೆ, ಧನಿಯಾ, ಒಣಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಹುಣಸೆ ಹಣ್ಣು, ತೆಂಗಿನಕಾಯಿ ತುರಿ, ಉಪ್ಪು. 1 ಲೋಟ ಕುಸುಬ್ಲಕ್ಕಿ ಹಾಕಿದ್ರೆ 1 ಲೋಟ ತಿಂಡಿ ಅಕ್ಕಿ ಹಾಕಬೇಕು. ಇದೆಲ್ಲ ಸುಮಾರು 2 ಸ್ಪೂನ್ಸ್ ಅಷ್ಟು ಹಾಕಿದ್ರೆ ಆಯ್ತು. ಬಟ್ ಜೀರಿಗೆ ಅಷ್ಟೊಂದು ಬೇಕಲ್ಲ, 1 ಚಿಟಿಕೆ ಅಷ್ಟು ನೋಡ್ಕೊಂಡು ಹಾಕೋದು. ಧನಿಯಾನು ನೋಡ್ಕೊಂಡು ಹಾಕೋದು. ಮೆಂತ್ಯ ಅಫ್ಕೋರ್ಸ್ 4 ಕಾಳು ಸಾಕು. ಏನ್ ಮಾಡ್ಬೇಕಂದ್ರೆ ಇದೆಲ್ಲ 4 ಅವರ್ಸ್ ನೆನೆ. ಕಾಳುಗಳು ಮಾತ್ರನೇ ನಾವು 1-2 ಸ್ಪೂನ್ ಹಾಕೋಬಹುದು. ಹೌದು. ಈ ಉಳಿದಿದಂತದ್ದು ಮಸಾಲೆ ಪದಾರ್ಥಗಳನ್ನ ಒಂದೊಂದು ನೋಡ್ಕೊಂಡು ಚಿಟಿಕೆನೋ ಅಥವಾ ಕಾಳು. ಇದೆಲ್ಲವನ್ನ 4 ಅವರ್ಸ್ ತಣ್ಣೀರಲ್ಲಿ ನಾರ್ಮಲ್ ಟೆಂಪರೇಚರ್ಡ್ ವಾಟರ್ ನಲ್ಲಿ ನೆನೆ ಹಾಕ್ಬೇಕು, ನೆನೆಸಿಡ್ಬೇಕು. ಹೌದು. 4 ಗಂಟೆ ನೆನೆ ಹಾಕಿ ಆಮೇಲೆ ಗ್ರೈಂಡ್ ಮಾಡ್ಕೊಂಡು ಇನ್ನು 4 ಗಂಟೆ ನಾವು ನಾರ್ಮಲಿ ಫರ್ಮೆಂಟ್ ಮಾಡ್ತೀವಿ, ಬಿಟ್ಬಿಡ್ತೀವಿ. ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ. ಅದನ್ನ ನಾವು ದೋಸೆ ಹಾಕಿದಾಗ ಅಡೆ ದೋಸೆ ಅಂತ ಕರಿತೀವಿ. ಇದು ತಮಿಳುನಾಡು ಕಡೆಯಿಂದ ಬಂದಿರುವಂತ ಕೊಡುಗೆ ನಮಗೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಾಲಕೃಷ್ಣ ಗುರೂಜಿ ಒಳ್ಳೆ ಒಂದು ದೋಸೆನ ಮಾಡಕ್ಕೆ ಬಂದಿದ್ದಾರೆ. ಅದ್ಭುತವಾದ ದೋಸೆ. ಈ ದೋಸೆಗೆ 15 ತರ ಐಟಮ್ನ ಹಾಕ್ಬೇಕು. 2 ತರ ಅಕ್ಕಿ, ಅದಕ್ಕೆ ಒಂದು ಸ್ವಲ್ಪ ಅವಲಕ್ಕಿ, ಅದಾದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಹೆಸರು ಬೇಳೆ, ಬೇಳೆಗಳು ಒಂದು 3 ತರ ಬೇಳೆಗಳನ್ನ ಹಾಕಿದ್ದಾರೆ. ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಉಪ್ಪು, ಸ್ವಲ್ಪ ಧನಿಯಾ, ಚೂರೇ ಚೂರು 1-2 ಮೆಣಸಿನಕಾಯಿನೂ ರುಬ್ಬಿ ತಂದು ಇಟ್ಕೊಂಡ್ಬಿಟ್ಟಿದ್ದಾರೆ. ತೆಂಗಿನಕಾಯಿ ಹಾಕಿದ್ರಲ್ಲ ಗುರುಜಿ? ತೆಂಗಿನಕಾಯಿ ಕೂಡ ಇದೆ. ಚಟ್ನಿ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಇಷ್ಟೊಂದೆಲ್ಲ ಹಾಕಿದ್ಮೇಲೆ. ಇಲ್ಲ ಇಲ್ಲ, ಅದಿದ್ರೇನೆ ಚೆನ್ನ. ಹಂಗಂತೀರಾ? ದೋಸೆ ಹಾಕದ ಇವಾಗ? ರೆಡಿ. ಅಡೆ ದೋಸೆ ಹಾಕೋಣ. ತಗೊಳ್ಳಿ, ಹೆಂಚು ತಗೊಳ್ಳಿ. ಓಹೋ, ಸಾಗುರುಜಿ ಸಾಗುರುಜಿ ಸಾಗುರುಜಿ, ಬೇಕಾದಷ್ಟು ಆಯ್ತು. ಓಹೋ, ಓಕೆ ಓಕೆ, ಮುಚ್ಚಬೇಡ. ಎಲ್ಲರೂ ಮಾಡೋಕ್ಕಾಗುವಂಥದ್ದು. ಏನೋ ಧೈರ್ಯ ಬರಲ್ಲ, ಏನೋ ಮನಸ್ಸು ಬರಲ್ಲ ಎಣ್ಣೆ ಹಾಕದೆ ಮಾಡಕ್ಕೆ. ಹೌದು. ಒಂದ್ಸಲಿ ಅವ್ರಿಗೆ ತೋರಿಸ್ಬಿಟ್ರೆ ಚೆನ್ನಾಗಿರುತ್ತೆ. ಫಸ್ಟ್ ಕ್ಲಾಸ್ ಮಾಡ್ಕೊಂತೀನಿ. ನಾವೇನಿಲ್ಲ ಬ್ರಹ್ಮಾಂಡ ಮಾಡ್ತಾ ಇಲ್ಲ, ಏನಿಲ್ಲ ಏನಿಲ್ಲ. ಹಳೆ ಸಂಪ್ರದಾಯ ಸುಮ್ಮನೆ ತೋರಿಸ್ತಾ ಇದೀವಿ ಅಷ್ಟೇ 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 ಅಷ್ಟೇ. ಒಂಥರ ಸುಖ ದೋಸೆ ಇದು. ಎಣ್ಣೆ ಬೆಣ್ಣೆ ಏನು ಹಾಕಂಗಿಲ್ಲ, ಆದ್ರೂ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಈ ದೋಸೆಗಳ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ತಿನ್ಕೊಳ್ಳಿ. ಇನ್ನೊಂದು ಹಾಕಿ ಗುರುಜಿ. ಹಳೆ ದೋಸೆ ನಿಮಗೆ ಮತ್ತು ವೀಕ್ಷಕರಿಗೆ ಥ್ಯಾಂಕ್ ಯು ಸರ್. ಎಣ್ಣೆ ಇಲ್ಲ, ಬೆಣ್ಣೆ ಇಲ್ಲ, ತುಪ್ಪ ಇಲ್ಲ, ಏನೂ ಇಲ್ಲ, ಆದ್ರೂ ದೋಸೆ ಬಂದಿದೆ. ದೋಸೆ ರುಚಿಯಾಗಿದ್ದೇ ಇರುತ್ತೆ. ಹಾಕಿರೋಂಥ 15 ಥರದ ಪದಾರ್ಥಗಳನ್ನ ಹಾಕಿ ಮಾಡಿರೋಂಥ ದೋಸೆ ಇದು. ಯಾವ್ಯಾವ ಪದಾರ್ಥ ಗುರುಗಳು ಹೇಳಿದ್ರು, ಯಾವಾಗ ರುಬ್ಬಿದ್ರು, ಎಷ್ಟು ದಿನ ಇಟ್ಟರು, ಯಾವಾಗ ಹುಳಿ ಬಂತು, ದಿಢೀರ್ನೆ ಮಾಡ್ಕೋಬೋದಾ, ಕಲಿಸ್ಬಿಟ್ಟು 4 ಅವರ್ ಬಿಟ್ರೆ ಅದ್ಭುತವಾಗಿ ದೋಸೆ ಆಗುತ್ತೆ ಅಂತ ಹೇಳಿದ್ದಾರೆ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಯಾವ ಕ್ರಮದಲ್ಲಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ಅಡೈ ದೋಸೆ ಮಾಡುವ ವಿಧಾನ: ನೆನೆಸಿದ ಕುಸುಬ್ಲಕ್ಕಿ, ದೋಸೆ ಅಕ್ಕಿ, ಅವಲಕ್ಕಿ, ಕಡಲೆಬೇಳೆ, ತೊಗರಿಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ, ಮೆಂತ್ಯ, ಜೀರಿಗೆ, ಧನಿಯಾ, ಒಣಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಹುಣಸೆ ಹಣ್ಣು, ತೆಂಗಿನಕಾಯಿ ತುರಿ, ಉಪ್ಪು, ನೀರನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ ದೋಸೆ ಹಿಟ್ಟು ತಯಾರಿಸಿಕೊಳ್ಳಿ. ತಯಾರಿಸಿಕೊಂಡ ಅಡೈ ದೋಸೆ ಹಿಟ್ಟನ್ನು ಕಾದ ತವಾದ ಮೇಲೆ ಹಾಕಿ ಬೇಯಿಸಿ. ಈಗ ಅಡೈ ದೋಸೆ ಸವಿಯಲು ಸಿದ್ಧ. ದೋಸೆ ಚೆನ್ನಾಗಿ ಬಂದಿದೆ. ಈ ನಾವು ಬೆಣ್ಣೆ ತುಪ್ಪ ನೋಡಿರೋಂತ ಕೈ ಇವತ್ತು ಬೆಣ್ಣೆ ತುಪ್ಪನೇ ತಿನ್ನ ಕಷ್ಟ ಆಗ್ಬೋದು. ಒಂದು ಕನ್ನಡ ಹಾಕ್ಬೇಕು ಅನ್ಕೊಳ್ತೀನಿ ಬ್ಯಾಕ್ ಗ್ರೌಂಡ್ ಅಲ್ಲಿ. ಏನದು? ನಾವೆಂತೆಂತ ದೋಸೆ ತಿಂದ್ವಿ, ಕಡೆಗೆ ದೋಸೆ ತಿನ್ಬೇಕಾರೆ ಇವತ್ತು ನಮ್ಮ ಆಶ್ರಮದಲ್ಲಿ ಒಬ್ಬಟ್ಟು ಕೊಟ್ಟಿದ್ವಿ ಊಟಕ್ಕೆ. ಹೇಳಿ ಗುರುಜಿ. ಒಬ್ಬಟ್ಟು? ಅದಕ್ಕೆ ಒಬ್ಬಟ್ಟು ಅದೇ ಬಂದಿರೋದು ವಿತೌಟ್ ತುಪ್ಪ, ಹಾಲು ತುಪ್ಪ ಇಲ್ಲದೆ ಕೊಟ್ವಿ. ಅದಕ್ಕೆ ಒಬ್ರು ಯಾರೋ ಬಹಳ VIP ಒಬ್ರು ಬಂದಿದ್ರು. ಅವ್ರು ಹೇಳ್ತಿದ್ರು, ಎಲ್ಲಾ ಮಾಡಿದೀರಾ, ತುಪ್ಪನೇ ಕೊಟ್ಟಿಲ್ಲಲ್ಲ, ತುಪ್ಪ ಇದೀರಿ, ಎಷ್ಟು ಚೆನ್ನಾಗಿ ತಿನ್ಬೋದಿತ್ತೆ ಅಂತಿದ್ರು. ಆ ತರ ಕತೆ ನಿಮ್ದು ಆಯ್ತು. ಈಗ ಚೆನ್ನಾಗಿ ಗುರುಜಿ, ಏನ್ ಪ್ರಾಬ್ಲಮ್ ಇಲ್ಲ. ಚಟ್ನಿ ರುಚಿಯಾಗಿದ್ಬಿಟ್ರೆ ಬೇರೆ ಒಳಗೋಗ್ಬಿಡುತ್ತೆ. ಅಂದ್ರೆ ಇದು ಚೆನ್ನಾಗಿಲ್ಲ ಅಂತ? ಇಲ್ಲ, ಏನು ಅಂತ ಎಫೆಕ್ಟ್ ಎಲ್ಲ ಏನಿಲ್ಲ, ತಿನ್ಬೋದು. ಗುರುಜಿ ಒಂದು ಪ್ರಶ್ನೆ ಇತ್ತು.
ಹೊಸದಾಗಿ ಮದುವೆ ಆಗಿರುವಂತ ದಂಪತಿಗಳಲ್ಲಿ ಒಂದು ವಿರಸದ ಪ್ರಶ್ನೆ. ಅವ್ರಿಗೆ ನಿಮ್ಮನ್ನ ಕೇಳಕ್ಕೆ ನಾಚಿಕೆ ಸ್ವಭಾವ. ಮದುವೆ ಆಗಿ ಒಂದು 3-4 ತಿಂಗಳಾಗಿದೆ, ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದಾರೆ, ಚೆನ್ನಾಗಿದ್ದಾರೆ, ಎಲ್ಲ ಆಗಿದೆ. ಆದ್ರೆ ಅವ್ರೇನೋ ರಾತ್ರಿ ಇಬ್ರು ಸೇರಕ್ಕೆ ಆಗ್ತಾ ಇಲ್ಲ. ಸೇರಕ್ಕೆ ಪ್ರಯತ್ನ ಪಟ್ಟಾಗ ಹುಡುಗಿಗೆ ಏನೋ ಒಂಥರ ಭಯ ತರ ಆಗಿ ಕಿಚ್ಕೊಂಡು ಗಲಾಟೆ ಎಲ್ಲ ಮಾಡಿ ಗಂಡನಿಗೆ ಹೊಡೆದಿರುವಂತ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗಿದೆ. ಇದು ಯಾರ ಹತ್ರ ಹೇಳೋದು? ಏನ್ ಸಮಸ್ಯೆ ಇದು? ಹೇಳ್ಕೊಳಕ್ಕಾಗ್ದಿರೋ ಸಮಸ್ಯೆಗಳು ಜಾಸ್ತಿ. ಇದು ವೆರಿ ಕಾಮನ್ ಪ್ರಾಬ್ಲಮ್. ಒಂದು 500 ಜನಕ್ಕೆ ಒಂದು 5-6 ಜನಕ್ಕಾದ್ರೂ ಈ ತರ ತೊಂದರೆ ಇದೆ. ಓಕೆ ಗುರುಜಿ. ಹೌದು, ಇದೆ. ಗಂಡಿಗೆ ಆಗ್ಲಿ ಹೆಣ್ಣಿಗೆ ಆಗ್ಲಿ ಒಳ್ಳೆಯ ಒಂದು ಆಸೆ, ಒಂದು ಪರ್ಫಾರ್ಮ್ ಮಾಡಬೇಕು ಅನ್ನೋ ಒಂದು ಹಂಬಲ ಎಲ್ಲ ಇರುತ್ತೆ. ಹೇಳಿ ಗುರುಜಿ. ಆ ಟೈಮ್ ಬಂದಾಗ ದೇ ಫೇಲ್. ಏನ್ ಗುರುಜಿ? ಏನ್ ಇದಕ್ಕೆ ಒಂದು ಹಿಂದಿನ ಜನ್ಮದ ಕಾರಣ, ಮತ್ತೊಂದು ಪ್ರೇತವಾದ, ಎರಡೂ ಇರೋ ಸಾಧ್ಯತೆ ಇದೆ. ಇದಕ್ಕೆಲ್ಲ ಉತ್ತರಗಳು ಬೇಕಿತ್ತು ಅಂದ್ರೆ ಬಾಲಕೃಷ್ಣ ಗುರುಜಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಖಂಡಿತವಾಗ್ಲೂ ಇದ್ರ ಬಗ್ಗೆ ಯಾವುದೇ ರೀತಿಯ ಪ್ರಶ್ನೆಗಳಿದ್ರು ಸಹ ಖಂಡಿತವಾಗ್ಲೂ, ಯಾಕಂದ್ರೆ ಅದು ಬಗೆಹರಿಸಿರುವಂತ ಸಾಕಷ್ಟು ಉದಾಹರಣೆಗಳಿರೋದ್ರಿಂದ ನಿಮ್ಮ ಸಮಸ್ಯೆ ಕೂಡ ಬಗೆಹರಿಬಹುದು. ಪ್ರಶ್ನೆ ಕೇಳಿದ್ದೀನಿ, ಉತ್ತರ ಸಿಕ್ಕಿದೆ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಏನ್ ತಗೊಳ್ತೀರಾ? ಬಿಸ್ನೆಸ್ ಸ್ಟಡೀಸ್ ತಗೊಂತೀನಿ. ಹುಡುಗರು ತಗೊಳ್ತೀರಾ? ಓಕೆ ಓಕೆ. ನಿಮ್ಮ ಮನೆ ಇದೆ ನಮ್ದು? ನಾನು ರಾಜಾಜಿನಗರಲ್ಲೇ ಇರೋದು. ಓಕೆ. ಮನೇಲಿ ಯಾರು ಇದ್ದೀರಾ? ಮನೆ ನಾನು ನನ್ನ ಹಸ್ಬೆಂಡ್ ಇದ್ದೀವಿ. ಓಕೆ. ಹಸ್ಬೆಂಡ್ ಏನ್ ಮಾಡ್ತಾರೆ? ಹಸ್ಬೆಂಡ್ ಬ್ಯಾಂಕರ್. ಇಬ್ರೇ ಇರೋದಾ? ಇಬ್ರೇ ಇರೋದು. ಓಕೆ. ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ ನಮ್ರತ? ಇವತ್ತು ನಾನು ಪನ್ನೀರ್ ಲಾಲಿಪಾಪ್ ಮಾಡ್ತಾ ಇದ್ದೀನಿ. ಪನ್ನೀರ್ ಲಾಲಿಪಾಪ್ ಬೇಕಾಗುವ ಸಾಮಗ್ರಿಗಳು: ಪನ್ನೀರ್, ಬೇಬಿಕಾರ್ನ್, ಹಸಿರು ಮೆಣಸಿನಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೇಯಿಸಿದ ಆಲೂಗೆಡ್ಡೆ, ಧನಿಯಾ ಪುಡಿ, ಜೀರಿಗೆ ಪುಡಿ, ಸೋಯಾ ಸಾಸ್, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಉಪ್ಪು, ಎಣ್ಣೆ. ಓಕೆ. ಅಷ್ಟಿದ್ರೆ ಸಾಕಾ? ಹಾ, ಸಾಕು. ಶುರು ಮಾಡುವ? ಓಕೆ. ಏನ್ ಮಾಡ್ಕೊಳ್ಳಿ ಫಸ್ಟ್? ನಿಮ್ಗೆ ಬೌಲ್ ಬೇಕು. ಏನಕ್ಕೆ? ಮಿಕ್ಸ್ ಮಾಡ್ಕೊಳಕ? ಹೌದು. ಮಾಡಿ. ಡೀಪ್ ಫ್ರೈ ಮಾಡ್ತೀರಾ? ಏನ್ ಮಾಡ್ತೀರಾ? ಡೀಪ್ ಫ್ರೈ ಮಾಡ್ತಿದ್ದೀನಿ. ಓಕೆ. ಮೊದಲಿಗೆ ನಾನು ಪೊಟ್ಯಾಟೊ ಹಾಕ್ತಿದ್ದೀನಿ. ಬೇಯಿಸ್ಕೊಂಡಿರೋದಲ್ವಾ? ಹೌದು, ಬೇಯಿಸಿ ಮ್ಯಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ. ಹೌದು. ಓಕೆ. 2 ಮೀಡಿಯಂ ಸೈಜ್ ಹಾಕ್ತಿರೋದು. ಓಕೆ. ಆಲೂಗಡ್ಡೆ ಹಾಕ್ತಾ ಇದ್ದೀರಾ? ಹಾ, ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಓಕೆ. ಗ್ರೇಟೆಡ್ ಪನ್ನೀರ್ ಇದು. ಓಕೆ. ಗ್ರೇಟೆಡ್ ಪನ್ನೀರ್ ಒಂದು ಅರ್ಧ ಸಾಕು. ಪನ್ನೀರ್ ಇದಕ್ಕೆ ಸಾಕಾ? ಅರ್ಧ ತುರ್ದಿರೋದು. ಓಕೆ. 1 ಕಪ್. ನೆಕ್ಸ್ಟ್ ಆನಿಯನ್, 1 ಬಿಗ್ ಸೈಜ್ ಆನಿಯನ್. ಓಕೆ. ಆಲೂಗಡ್ಡೆ, ಪನ್ನೀರು, ಈರುಳ್ಳಿ. ಓಕೆ. ನಂತರ ಮೆಣಸಿನಕಾಯಿ, ಸಣ್ಣಗೆ ಹೆಚ್ಚಿದ್ದು ಮೆಣಸಿನಕಾಯಿ. ಅಡಿಗೆ ಎಲ್ಲ ಮಾಡ್ತೀರಾ ಮಲ್ಲಿ? ಹಾ, ಮಾಡ್ತೀನಿ. ನೀವೇ ಮಾಡ್ಬೇಕು, ಬೇರೆ ಯಾರು ಇಲ್ಲ? ನಾನೇ ಮಾಡ್ಬೇಕು. ಪಾಪ ಯಜಮಾನರು ನೀವು ಮಾಡಿದೆಲ್ಲ ತಿಂತಾರಲ್ಲ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ. ಹಾಕಿ ಮಾಡಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿದ್ದು. ಓಕೆ. ಧನಿಯಾ ಪೌಡರ್. ಧನಿಯಾ ಪೌಡರ್ ಸ್ವಲ್ಪ. ಜೀರಾ ಪೌಡರ್ ಸ್ವಲ್ಪ. ಉಪ್ಪು ಬೇಕಲ್ಲ? ಅದು ಹಾಕಿ ಸ್ವಲ್ಪ ಸೋಯಾ ಸಾಸ್ ಬೇಕಾ? ಹಾ, 2 ಟೇಬಲ್ ಸ್ಪೂನ್ ಸೋಯಾ ಸಾಸ್. ಓಕೆ. ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಎಣ್ಣೆಲಿ ಪೂರ್ತಿಯಾಗಿ ಕರಿತೀರಲ್ವಾ? ಹೌದು. ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ವಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನೇನ್ ಮಾಡ್ತೀರಾ ಬ್ರೇಕ್ಫಾಸ್ಟ್ಗೆ ನಿಮ್ಮ ಯಜಮಾನ್ರಿಗೆ? ಬ್ರೇಕ್ಫಾಸ್ಟ್ಗೆ ಚಪಾತಿ. ಚಪಾತಿ ಜೊತೆ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್? ವೆಜಿಟೇರಿಯನ್. ವೆರಿ ಗುಡ್. ಪ್ಯೂರ್ಲಿ ವೆಜ್. ಚಪಾತಿ ಜೊತೆ ಈ ಡ್ರೈ ಫ್ರೈ ಐಟಮ್ಸ್ ಎಲ್ಲ ಮಾಡ್ತೀರಾ? ಯಾರಿಂದ ಅಡಿಗೆ ಕಲ್ತಿದ್ದು? ಮಮ್ಮಿ. ಮಮ್ಮಿ ಒಳ್ಳೆ ಕುಕ್ಕ? ಹಾ, ಮಮ್ಮಿ ಒಳ್ಳೆ ಕುಕ್. ಎಲ್ಲಿರೋದು ಅಮ್ಮನ ಮನೆ? ಅಮ್ಮನ ಮನೆ ಸಿ ವಿ ರಾಮನಗರ. ಓಕೆ ಓಕೆ ಓಕೆ. ಕಲ್ಸಾಗಿದೆ. ಓಕೆ. ಸ್ವಲ್ಪ ಸೋಯಾ ಸಾಸ್ ಹಾಕಿದಾಗ ಸ್ವಲ್ಪ ಮೆತ್ತಗಾಗುತ್ತೆ ಇದು. ಯಾವುದು ಇದೆಲ್ಲ? ಹಾ, ಇದು ಮಿಕ್ಸ್ ಮಾಡಿ ನೀರು ಮತ್ತೆ ಆಲೂಗಡ್ಡೆ ಎಲ್ಲ ಸ್ವಲ್ಪ ಮೆತ್ತಗಾಗುತ್ತೆ. ಓಕೆ. ಸೊ ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಮೆದ. ಓದಿದಲ್ಲ ಇಲ್ಲಿ ನೀವು? ನಾನು ಓದಿದ್ದೆಲ್ಲ SCT ಕಾಲೇಜಲ್ಲಿ ಓದಿದ್ದು. ಎಲ್ಲಿದೆ ಅದು? ಅದು ವಿಜ್ಞಾನ ನಗರಲ್ಲಿದೆ. ಓಕೆ ಓಕೆ. ಸ್ವಲ್ಪ ಕಾರ್ನ್ಫ್ಲೋರ್ ಬೈಂಡಿಂಗ್ಗೆ ಸ್ವಲ್ಪ ಗಟ್ಟಿ ಬರುತ್ತೆ. ಓಕೆ. 2 ಸ್ಪೂನ್ಸ್. ಓದಿದ್ದು ಬೆಳೆದಿದ್ದೆಲ್ಲ ಸಿ ವಿ ರಾಮನಗರ, ಇವಾಗ ಇರೋದೆಲ್ಲ ರಾಜಾಜಿನಗರ. ಸ್ವಲ್ಪ ಬೇರೆ ತರ ಅನ್ಸುತ್ತಲ್ಲ ಅಲ್ಲಿಗೂ ಇಲ್ಲಿಗೂ? ಹಾ, ಹೌದೌದು. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ಫ್ರೀ ಟೈಮಲ್ಲಿ ವರ್ಕಿಂಗ್ ಇರೋದಾಗಿ ಅಷ್ಟೊಂದೇನು ಫ್ರೀ ಟೈಮ್ ಸಿಗಲ್ಲ. ಎಷ್ಟು ದಿನ ಹೋಗ್ತೀರಿ ಕಾಲೇಜಿಗೆ ನೀವು? 4 ಡೇಸ್ ಹೋಗ್ತೀನಿ. ನೀವು ಬಂಕಿಂಗ್ ಹೊಡೆಯಲ್ವಾ ಕಾಲೇಜ್ಗೆ? ಇಲ್ಲ ಇಲ್ಲ. ನೀವು ಹೊಡೆಯಲ್ಲ? ಇಲ್ಲ ಇಲ್ಲ. ಲೆಕ್ಚರ್ ಹೊಡಿಬಾರ್ದು ರೀ, ಹುಡುಗರು ಮಾತ್ರ ಅವೆಲ್ಲ. ಈಗ ನೋಡಿ ಸ್ವಲ್ಪ ಗಟ್ಟಿ ಆಯ್ತಿದ್ದು. ಹೌದೌದು.
ಕಾರ್ನ್ ಫ್ಲವರ್ ಮೈದಾ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಗಟ್ಟಿ ಆಯ್ತಲ್ಲ ಅದು? ಗಟ್ಟಿ ಆಯ್ತು, ಹೌದು. ಸ್ವಲ್ಪ ಸೋಯಾ ಸಾಸ್ ಹಾಕಿ. ಈಗ ನೆಕ್ಸ್ಟ್ ಬೇಬಿ ಕಾರ್ನ್ಸ್. ನಾನು ಅದೇ ಅನ್ಕೊಂಡೆ, ಫಸ್ಟ್ ಅದೇ ಕೇಳಬೇಕು ಅನ್ಕೊಂಡೆ. ನೀವು ಪನ್ನೀರ್ ಲಾಲಿಪಾಪ್ ಮಾಡ್ತಾ ಇದ್ದೀರಾ, ಬೇಬಿ ಕಾರ್ನ್ ಲಾಲಿಪಾಪ್ ಮಾಡ್ತಾ ಇದ್ದೀರಾ. ಬೇಬಿ ಕಾರ್ನು ಇತ್ತು, ಪನ್ನೀರು ಇತ್ತು, ಜೊತೆಗೆ ಆಲೂಗಡ್ಡೆನೂ ಇತ್ತು. ಇವಾಗ ನಾವೇನಂತ ಹೆಸರು ಹೇಳೋಣ ಇದಕ್ಕೆ? ಲಾಲಿಪಾಪ್ಗೆ ಒಂದು ಸ್ಟಿಕ್ ಹಾಕಿರ್ತಾರಲ್ಲ, ಹೌದು, ಸೇಮ್ ವೇ ಇದನ್ನ ನಾವು ಬೇಬಿ ಕಾರ್ನ್ ಯೂಸ್ ಮಾಡ್ತಿದ್ವಿ, ಸ್ಟಿಕ್ ತರ ಯೂಸ್ ಮಾಡ್ತೀವಿ. ಬೇಬಿ ಕಾರ್ನ್ ಸ್ಟಿಕ್ ತರ ಆಗುತ್ತೆ, ಅದ್ರ ಮೇಲ್ಗಡೆ ಪನ್ನೀರ್ ಬಂದು ಪನ್ನೀರ್, ಇದ್ರ ಮೇಲೆ ಪನ್ನೀರ್ ಮಾಡಿ 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 ಅದೇನೇನ್ ಮಾಡ್ತೀರಾ ಮಾಡಿ. ಇವತ್ತು ನಿಮ್ಮ ಯಜಮಾನ ಮೇಲೆ ಟ್ರೈ ಮಾಡಿದ್ದೀರಾ ಇದನ್ನ? ಹಾ, ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು ಅಂತ ಹೇಳಿದ್ರು ಅವರು. ಚೆನ್ನಾಗಿ. ಏನು ಹೆಸರು? ಗೌರವ್ ಅಂತ. ಗೌರವ್, ನಮಸ್ಕಾರ ಸರ್. ಏನ್ ಸರ್ ಇದು ಚೆನ್ನಾಗಿರುತ್ತಾ? ಪರವಾಗಿಲ್ವಾ? ಒನ್ ಟೈಮ್, ನೋ ಪ್ರಾಬ್ಲಮ್. ಫಸ್ಟ್ ಈ ತರ ರೌಂಡ್ ಮಾಡ್ಕೋಬೇಕು. ಮಾಡ್ಕೊಳ್ಳಿ. ಯಾವ ತರ ಮಾಡ್ತೀರಾ ಮಾಡಿ. ಎಣ್ಣೆ ಹಾಕ್ರೆ ಬಿಟ್ಕೊಳ್ಳಲ್ಲ ತಾನೆ? ಇಲ್ಲ, ಬಿಟ್ಕೊಳ್ಳಲ್ಲ. ಈ ತರ ರೌಂಡ್ ಮಾಡಿ ಲಾಲಿಪಾಪ್ ತಿಂದ್ರೆ ಸಾಕು ಬಿಡಿ. ಅದು ಈ ತರ ಸ್ಟಿಕ್ ಮಾಡ್ಬೇಕು. ಆಮೇಲೆ ಹಾಕಿದ್ಮೇಲೆ ಸ್ವಲ್ಪ ಪಾಮಲ್ಲಿ ಈ ತರ. ಪ್ಲೇಟ್ ಕೊಡ್ಲಾ ಒಂದು? ಹಾ, ಪ್ಲೇಟ್ ಕೊಡಿ. ಮಾಡಿ. ಪನ್ನೀರ್ ಇದೆ, ಆಲೂಗಡ್ಡೆ ಇದೆ, ಈರುಳ್ಳಿ ಇದೆ, ಧನಿಯಾ ಪುಡಿ ಸ್ವಲ್ಪ ಇದೆ, ಸ್ವಲ್ಪ ಜೀರಾ ಪುಡಿನೂ ಇದೆ. ಗಟ್ಟಿ ಬರೋಕ್ಕೋಸ್ಕರ ಮೈದಾ ಇದೆ, ರುಚಿ ಬರೋಕ್ಕೋಸ್ಕರ ಕಾರ್ನ್ ಫ್ಲವರ್ ಇದೆ. ಇದಕ್ಕೆಲ್ಲ ಜೊತೆಯಾಗಿ ಒಂದು ಬೇಬಿ ಕಾರ್ನ ಚುಚ್ಚಿ ಅದ್ರ ಮೇಲ್ಗಡೆ ಪನ್ನೀರ್ನ ಹಾಕಿ ಒಳ್ಳೆ ಒಂದು ಲಾಲಿಪಾಪ್ ಅನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಅಮ್ಮ ಹೇಳ್ಕೊಟ್ಟಿದೆ ಇದು? ಇದು ಆಕ್ಚುಲಿ ನಾನು ನನ್ನ ಹಸ್ಬೆಂಡ್ ಚೈನೀಸ್ ರೆಸ್ಟೋರೆಂಟ್ ಹೋದಾಗ ಟೇಸ್ಟ್ ಮಾಡಿದ್ದೆ. ಓಕೆ. ಅಲ್ಲಿ ನೋಡಿದ್ದ ಇದು? ಅಲ್ಲಿ ಮಾಡಿದ್ರ ಇದನ್ನ ಇದೇ ತರ ಮಾಡಿದ್ದ? ಅಲ್ಲ, ಅಲ್ಲಿ ಸೇಮ್ ಇದೇ ತರ ಮಾಡಿದ್ದೆ. ಓ, ವೆರಿ ಗುಡ್. ಏನದು? ಇದು मैदा. ಓಕೆ. ಬೈಂಡಿಂಗ್ ಗೆ ಇದು मैदा. ಆಯ್ತು. ಕ್ರಿಸ್ಪ್ ಬರುತ್ತೆ. ಆಯ್ತು. 1-2 ಸ್ಪೂನ್ಸ್ ಹಾಕೊಂತೀನಿ. ಕಾರ್ನ್ ಫ್ಲೋರ್ ಇದು ಕೂಡ ಹಾಕೊಂಡ್ಬೋದು. ಇಲ್ಲ, ಕಲಸಕ್ಕೂ ಹಾಕಿದೀವಲ್ಲ ಅದನ್ನ? ಹಾಕಿದೀವಿ. ಅದು ಬೈಂಡ್ ಬರುತ್ತೆ, ಗಟ್ಟಿಯಾಗಿ ಹಾಕೋದಕ್ಕೆ. ಅದು ಕಾರ್ನ್ ಫ್ಲೋರ್ ಅಲ್ಲಿ ಗಟ್ಟಿ ಬರೋದಕ್ಕೆ, ಇದು ಹೊರಗಡೆ ಕ್ರಿಸ್ಪ್ ಬರೋದಕ್ಕೆ ನೀರ್ ಬೇಕು. ಸ್ವಲ್ಪ ನೀರ್ ಹಾಕೊಂತೀನಿ. ಹಾಕೊಳ್ಳಿ. ಇದು ಸ್ವಲ್ಪ ಹಿಟ್ಟಿನ ಇದಕ್ಕೆ ಮಾಡ್ಕೋಬೇಕು. ನೀರಾಗಿರ್ಬೇಕಲ್ಲ? ಹಾ, ನೀರಾಗಿರ್ಬೇಕು. ಬೈಂಡಿಂಗ್ಗೋಸ್ಕರ ಇದು? ಬೈಂಡಿಂಗ್ಗೋಸ್ಕರ. ಪ್ಲಸ್ ಮೇಲೆ ಕ್ರಿಸ್ಪ್ ಕೂಡ ಬರುತ್ತೆ ಡೀಪ್ ಫ್ರೈ ಮಾಡಿದ್ರೆ. ಗಂಟಿರ್ಬಾರ್ದಲ್ಲ? ಗಂಟಿರ್ಬಾರ್ದು. ಗಂಟಿದ್ರೆ ಅದು ಡಿಪ್ ಮಾಡ್ಬೇಕು. ಮಾಡಿ 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 ಮಾಡಿ. ಜಸ್ಟ್ ರೋಲ್ ಮಾಡ್ಬೇಕು. ಓಕೆ. ಇಲ್ಲ, ಇದಕ್ಕೂ ಕೂಡ ಕಾರ್ನ್ ಕೂಡ ಅಂಟಿರ್ಬೇಕಿದು. ಓಕೆ. ಒಂದ್ಸರಿ ಅದ್ರ ಮೇಲೆ ಹುಳಾಡ್ಸ್ಬೇಕು ಅಂತೀರಾ? ಮೈದಾ ಮತ್ತು ಕಾರ್ನ್ ಫ್ಲವರ್ ನ ಮಾಡ್ಕೊಂಡು ಸ್ವಲ್ಪ ಅದನ್ನ ಎರಡು ಒಂದು ಅದಕ್ಕೆ ಕಳಿಸ್ಕೊಂಡು ಅದ್ರ ಮೇಲೆ ಹಾಕಿದ್ರೆ ಬೈಂಡಿಂಗ್ ಗಟ್ಟಿ ಇಟ್ಕೊಳುತ್ತೆ. ಎಣ್ಣೆಗೆ ಹಾಕಿದ ತಕ್ಷಣ ಅದು ಬಿಟ್ಕೊಳ್ಳಲ್ಲ ಅಂತ. ನೋಡೋಣ ಏನೇನೋ ಮಾಡ್ತಾ ಇದಾರೆ ನಮ್ರತಾ ಅವರು. ಬೇಕಂದ್ರೆ ಇದಕ್ಕೆ ಬ್ರೆಡ್ ಕ್ರಮ್ಸ್ ಕೂಡ ಯೂಸ್ ಮಾಡಬಹುದು. ಇನ್ನೂ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ, ಮೇಲ್ಗಡೆ ಕರ್ಮ್ ಅಂತ ಇರುತ್ತೆ. ಬೇಕಂದ್ರೆ ಯೂಸ್ ಮಾಡಬಹುದು. ಇದನ್ನ ಮಾಡಿ ನಂತರ ಅದರಲ್ಲಿ ಹೌದು ಡಿಪ್ ಮಾಡಬೇಕು. ಕಾದಿದೆಲ್ಲ? ಓ, ಎಸ್ ಕಾದಿದೆ. ಹೆಂಗೆ ಪ್ರೋಗ್ರಾಮ್ ಬರಬೇಕು ಅಂತ ಗೊತ್ತಾಯ್ತು ನಿಮಗೆ? ಮೊದಲಿಂದಾನು ಬರಬೇಕು ಅಂತ ತುಂಬಾನೇ ಇತ್ತು. ಅಡಿಗೆ ಮಾಡಬೇಕು ಅಂತ ಬಿಡಿ. ಈಗ ಹಾಕ್ತೀನಿ ಎಣ್ಣೆಗೆ. ಬಿಡಿ. ಸ್ವಲ್ಪ ಕಡಿಮೆ ಫ್ಲೇಮ್ ಅಲ್ಲೇನೆ ಹಾಕ್ಬೇಕಿದ್ನ. ತುಂಬಾ ದೊಡ್ಡ ಫ್ಲೇಮ್ ಅಲ್ಲಿ ಹಾಕಿದ್ರೆ ಬೇಗ ಇದಾಗ್ಬಿಡುತ್ತೆ, ಹೊತ್ತು ಬಿಡುತ್ತೆ. ಬೇಬಿ ಕಾರ್ನ್ ಒಂದೇ ಜಾಸ್ತಿ ಬೇಬಿ ಕಾರ್ನ್, ಮಿಕ್ಕಿದೆಲ್ಲ ಬೆಂದಿದೆ ಅಲ್ವಾ? ಬೆಂದಿದೆ. ಓಕೆ. ಸೊ ಅದೇ ಬೇಬಿ ಕಾರ್ನ್ ಒಂಚೂರು ಕ್ರಿಸ್ಪ್ ಆಗ್ಬೇಕು. ಸ್ವಲ್ಪ ಮೀಡಿಯಂ ಫ್ಲೇಮ್ ಇರಲಿ. ಓಕೆ ಓಕೆ, ಮೀಡಿಯಂ ಫ್ಲೇಮ್. ಅವಾಗ ಸ್ವಲ್ಪ ತಿರುಗಿಸ್ತಾ ಇರಬೇಕು. ಹೌದೌದು.
ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಕೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಒಳಗಡೆ ಚೆನ್ನಾಗಿ ಬೇಯುತ್ತೆ ಅಲ್ಲ? ಸ್ವಲ್ಪ ಜಾಸ್ತಿ ಉರಿಟ್ರೆ ಬೇಬಿಕಾರ್ನ್ ಬೇಗ ಬೆಂದ್ಬಿಡುತ್ತೆ. ಬೇಬಿಕಾರ್ನ್ ಬೆಂದ್ಬಿಡುತ್ತಾ? ಬೇಗ ಬೆಂದ್ಬಿಡುತ್ತೆ ಬೇಬಿಕಾರ್ನ್, ಯಾಕಂದ್ರೆ ಅದಕ್ಕೆ ಏನು ಇಲ್ಲ, ನಾನು ಪ್ಲೇನ್ ಹಾಕಿರೋದು. ಸೊ ಬೇಗ ಅದು ಹೊತ್ತಂಗ್ ಆಗ್ಬಿಡುತ್ತೆ, ಇದು ಬೆಂದಿರಲ್ಲ. ಹಾಗಾಗಿ ಇದ್ರೊಳಗೂ ಬೇಯುವಂತದ್ದು ಏನಿದೆಯಪ್ಪ? ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀರಾ, ಇರೋದು ಪನ್ನೀರು, ಇನ್ನೇನಿದೆ ಬೇಯುವಂತದ್ದು ನಿಮ್ಗೆ? ಹೊರಗಡೆ ಕ್ರಿಸ್ಪ್ ಬರ್ಬೇಕಲ್ಲ, ಅಷ್ಟೇ ಅಷ್ಟೇ ಅಷ್ಟೇ. ಕಲರ್ ಗೋಲ್ಡ್ ಕಲರ್ ಆಯ್ತು ಅಂತ ಗೋಲ್ಡ್ ಕಲರ್. ಫುಲ್ ಆಗಿದೆಯಾ? ಫ್ರೀ ಫುಲ್ ಆಗಿದೆ. ಓಕೆ, ಕಲರ್ ಬಂದಿದೆಯಲ್ಲ? ಹಾ, ಕಲರ್ ಹಿಂಗೆ ಬರ್ತಾ ಇದ್ದಾ? ಚೈನೀಸ್ ರೆಸ್ಟೋರೆಂಟ್ ಅಲ್ಲಿ ಹಿಂಗೆ ಐತಾ? ಹಾಗೆ ಇತ್ತು. ಸೊ ಇದಾಗಿದೆ ಇವಾಗ. ಓಕೆ, ಟಿಶ್ಯೂ ಮೇಲೆ ಹಾಕಿ ಸ್ವಲ್ಪ ಚೆನ್ನಾಗಿ ಆಯಿಲ್ ಎಲ್ಲ ತೆಗೆದುಬೋಣ. ಹೌದು, ಸರ್ವಿಂಗ್ ಪ್ಲೇಟ್ ಅರೇಂಜ್ ಮಾಡಿ ಮಾಡಿ ಮಾಡಿ. ಸಖತ್ತಾಗಿದೆ ರೀ, ನೋಡ್ತಾ ಇದ್ರೆ ನೀನೆ ಅದ್ಭುತವಾಗಿ ಕಾಣ್ತಾ ಇದೆ. ಸೊ ಪನ್ನೀರ್ ಲಾಲಿಪಾಪ್ ಟೇಸ್ಟ್ ಮಾಡಕ್ಕೆ ರೆಡಿ ಆಗಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಪನ್ನೀರ್ ಲಾಲಿಪಾಪ್ ಅನ್ನ ನಮ್ಮ ಕೈಲಿ ಮಾಡಿ ಕೊಟ್ಟಿದ್ದಾರೆ. ಅನ್ಕೊಳ್ತಾ ಇದೀರಾ ಪನ್ನೀರೇ ಕಾಣ್ತಾ ಇಲ್ವಲ್ಲ ಅಂತ? ಪನ್ನೀರ್ ಇದೆ, ಆಲೂಗಡ್ಡೆ ಇದೆ, ಒಳಗೆ ಇನ್ನು ಬೇಕಾದಷ್ಟು ಏನೇನೋ ಇದೆ. ಇದನ್ನ ನಮ್ರತಾ ಅವರು ಯಾವ ರೀತಿ ಮಾಡಿದ್ರು ಅಂತ ಇನ್ನೊಂದ್ಸಲಿ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಪನ್ನೀರ್ ಲಾಲಿಪಾಪ್ ಮಾಡುವ ವಿಧಾನ: ಒಂದು ಬೌಲ್ಗೆ ಬೇಯಿಸಿ ಮ್ಯಾಶ್ ಮಾಡಿದ ಆಲೂಗೆಡ್ಡೆ, ತುರಿದ ಪನ್ನೀರ್, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಜೀರಿಗೆ ಪುಡಿ, ಸೋಯಾ ಸಾಸ್, ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಇದಕ್ಕೆ ಮೈದಾ ಹಿಟ್ಟು, ಕಾರ್ನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡಿ. ಮಿಶ್ರಣವನ್ನು ಉಂಡೆಗಳನ್ನಾಗಿ ಮಾಡಿ ಇದಕ್ಕೆ ಬೇಬಿಕಾರ್ನ್ ಚುಚ್ಚಿ ಲಾಲಿಪಾಪ್ನಂತೆ ಪ್ರೆಸ್ ಮಾಡಿಕೊಳ್ಳಿ. ಒಂದು ಪ್ಲೇಟ್ಗೆ ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ನೀರು ಹಾಕಿ ಕಲಸಿ ತಯಾರಿಸಿಕೊಂಡ ಲಾಲಿಪಾಪ್ ಅನ್ನು ಮೈದಾ ಕಾರ್ನ್ಫ್ಲೋರ್ ಮಿಶ್ರಣದಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಪನ್ನೀರ್ ಲಾಲಿಪಾಪ್ ರೆಡಿ ಟು ಈಟ್. ಓಕೆ ನಮ್ರತಾ, ಮದುವೆಗೆ ಎಷ್ಟು ವರ್ಷ ಆಯ್ತು? 1 ವರ್ಷ ಆಯ್ತು. ಒಂದೇ ವರ್ಷನ ಇನ್ನ? ಓ ಪಾಪ. ಯಜಮಾನ ಹೆಸರೇನು? ಗೌರವ್. ಯಾವ ಊರ್ನವರು? ಸಕಲೇಶ್ಪುರ. ಸಕಲೇಶ್ಪುರದವರ? ಎಲ್ಲಿ ಸಿಕ್ಕರು ನಿಮ್ಗವರು? ಮ್ಯಾಟ್ರಿಮೋನಿಯಲ್ಲಿ ಸಿಕ್ಕಿದ್ದು. ಹೌದಾ? ಓಕೆ, ಅದಕ್ಕೆ ಎಲ್ಲಿ ಸಿಕ್ಕಿದ್ರು ಯೋಚನೆ ಮಾಡ್ತಾರೋ ಎಲ್ಲಿ ಸಿಕ್ಕಿದ್ದು. ಓಕೆ, ಸಕಲೇಶ್ಪುರಕ್ಕೆ ಹೋಗಿದ್ದೀರಾ? ಎಸ್ಟೇಟ್ ಎಲ್ಲ ಇದೆಯಾ? ಎಸ್ಟೇಟ್ ಇದೆ. ಓಕೆ, ಎಂಜಾಯ್. ಚಳಿ ಇರುತ್ತೆ, ಚಳಿ ಇರುತ್ತೆ, ಹಿಮ ಇರುತ್ತೆ, ಮಳೆ ಬರ್ತಾ ಇರುತ್ತೆ, ಸ್ವಲ್ಪ ಬಿಸಿಲಿರುತ್ತೆ, ಕಾಫಿ ಬಿಸಿ ಬಿಸಿ ಆಗಿರುತ್ತೆ, ಕುಡಿತಾ ಇದ್ರೆ ಮಜಾನೇ ಬೇರೆ ಅಂತೀರಾ? ಓಕೆ ಗೌರವ್, ನಿಮ್ಮ ಮೇಲೆ ನಂಬಿಕೆ, ಟೇಸ್ಟ್ ಮಾಡ್ತೀನಿ ನಾನು, ನೋ ಪ್ರಾಬ್ಲಮ್. ಹೇಳಿ ಸರ್, ಪರವಾಗಿಲ್ವಾ? ಓಕೆ, ಮಾಡಿ ಅಂತ ಇದ್ದಾರೆ. ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆ. ನಿಜವಾಗ್ಲೂ ಚೆನ್ನಾಗಿದೆ. ಗುಡ್ 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 ಗುಡ್. ಸಾಸ್ ಜೊತೆ ಚಟ್ನಿ ಯಾವ್ದಾದ್ರು ಹಾಕೊಂಡು ತಿನ್ಬೋದು. ಚಟ್ನಿ ಜೊತೆ ಚೆನ್ನಾಗಿರುತ್ತೆ ಅನ್ಕೊಳ್ಳಿ. ಗ್ರೀನ್ ಕಲರ್ ಚಟ್ನಿ ಮಾಡಿದ್ರೆ. ಗ್ರೀನ್ ಚಟ್ನಿ ಚೆನ್ನಾಗಿರುತ್ತೆ. ಸಾಸ್ ಗೀಸ್ ಎಲ್ಲ ಅದ್ಭುತ. ಸಕಲೇಶ್ಪುರಕ್ಕೆ ಹೋದಾಗ ಮಳೆ ಬರ್ತಾ ಇರ್ಬೇಕಾದ್ರೆ ಒಳ್ಳೆ ಒಂದು ವೆಜ್ ರೆಸಿಪಿ ನಮಗೆ ತೋರಿಸಿದ್ದೀರಾ. ಆಲೂಗಡ್ಡೆ ಇದೆ, ಪನ್ನೀರ್ ಇದೆ, ಬೇಬಿ ಕಾರ್ನ್ ಇದೆ, ಎಲ್ಲ ಇದೆ ಹೊರಗಡೆ. ಇಂಥದ್ದಿಲ್ಲ ಅನ್ನಂಗಿಲ್ಲ. ಇದನ್ನ ಒಂಥರ ಮಿಕ್ಸ್ ಮಂಚೂರಿ ತರ ಹೇಳ್ಬೋದು. ಇದನ್ನ ತುಂಬಾ ಅದ್ಭುತವಾಗಿದೆ. ಬಿಕಾಸ್ ಮೂರು ತರ ಮಿಶ್ರಣ ಮಾಡಿ ಅದ್ಭುತವಾಗಿ ಮಾಡಿದ್ದೀರಾ. ಚೆನ್ನಾಗಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಳಿಯಾ ಜ್ಯುವೆಲರ್ಸ್ ಅವರು ಬಹುಮಾನ ಕೊಡ್ತಾ ಇದ್ದಾರೆ. ಇವರು 1944ನೇ ಇಸ್ವಿಯಿಂದ ಸಾಂಪ್ರದಾಯಿಕ ಶೈಲಿಯ ಕರಿಮಣಿಗಳನ್ನ ತಯಾರಿಸೋದ್ರಲ್ಲಿ ನಂಬರ್ 1. ಪುತ್ತೂರು, ಮಡಿಕೇರಿ ಇಲ್ಲೆಲ್ಲನೂ ಇವ್ರ ಶಾಪ್ಗಳಿದೆ. ಕೊಡಗಿನ ಶೈಲಿಯ, ಮಂಗಳೂರಿನ ಶೈಲಿನ ಎಲ್ಲಾ ರೀತಿಯ ಆಭರಣಗಳನ್ನು ಸಹ ತಯಾರು ಮಾಡ್ಕೊಡ್ತಾರೆ ಅವರು. ನೋಡಿ, ಗಣೇಶನೇ ಬಂದಿದೆ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಒಂದು ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಯಜಮಾನರನ್ನ ಕರ್ಕೊಂಡೋಗಿ ಸಂಬಳ ಬಂದ ತಕ್ಷಣ ಈ ಗಿಫ್ಟ್ ವೋಚರ್ನ ಕೊಡಿ, 1000 ರೂಪಾಯಿ ರಿಡೀಮ್ ಮಾಡ್ಕೊಳ್ಳಿ, ಬೇಕಾದನ್ನ ತಗೊಂಬನ್ನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಒಳ್ಳೆ ಬಾಯಿ ರುಚಿಯಾಗಿದೆ, ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಮಾಡೋ ಕ್ರಮ ನೋಡಿದಾಗಲೇ ಗೊತ್ತಾಗ್ತಾ ಇತ್ತು ಚೆನ್ನಾಗಿ ಬರುತ್ತೆ ಅಂತ.
ಅದೇ ಹೇಳಿದ್ರು ಇದ್ರ ಮೇಲ್ಗಡೆ ಬ್ರೆಡ್ ಕ್ರಮ್ಸ್ ಬೇಕಾದ್ರೆ ಹಾಕೋಬಹುದು. ರಸಿಕ್ ಪೌಡರ್ನ ಮೇಲ್ಗಡೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಕ್ರಿಸ್ಪಿ ಚೆನ್ನಾಗಿ ಕರಮ್ ಅಂತ ಇರುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟೊಂದು ಚೆನ್ನಾಗಿ ಮಾಡಿ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ಅಂತ ತಕ್ಷಣ ಇದನ್ನ ಖಾಲಿ ಮಾಡದೆ ಬಿಡಕ್ಕೆ ಚಾನ್ಸ್ ಇಲ್ಲ. ಅವ್ರ ಯಜಮಾನ್ರು ಬೇರೆ ಕಾಯ್ತಾ ಇದಾರೆ, ಏನ್ರಿ ಮುರಳಿ ನಮ್ಗೊಂದು ಕೊಡದೆ ನೀವು ಒಬ್ಬರೇ ಹಾಕೋಬೇಡಿ, ದಯವಿಟ್ಟು ನಮ್ಮ ಕೈಲಿ ಒಂದು ಕೊಡಿ ಅಂತ ಹೇಳಿದ್ದಾರೆ. ಅವ್ರು ಕೊಟ್ಟು ಬರ್ತೀವಿ. ಖಂಡಿತವಾಗ್ಲೂ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾಳೆ ನೀವು ಆಚರಣೆ ಮಾಡುವ ಓಣಂ ಹಬ್ಬದ ವಿಶೇಷಗಳನ್ನ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದೀವಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೆ ಬರ್ತಾ ಇದಾರೆ ಒನ್ ಆನ್ ಒನ್ ಸುಚಿತ್ರಾ. ಬನ್ನಿ ಮೇಡಮ್. ಅಲ್ರಿ ರೀ ಅವಾಗಲೇ ಏನ್ರಿ ಪಾಯಸ ಕೊಟ್ಟು ಹಂಗೆ ಓಡೋಗ್ಬಿಡೋದೇನ್ರಿ ನೀವು? ಅದೇನೋ ಹುಳ್ಳಿಕಾಯಿ ಪಲ್ಯ ಮಾಡ್ತೀವಿ. ಅದಕ್ಕೆ ಇವಾಗ ಸ್ವಲ್ಪ ಬಾಯಿ ಖಾರ ಮಾಡಕ್ಕೆ ಏನ್ ಮಾಡ್ತಾ ಇದೀರಾ? ಬೀನ್ಸ್ ತೋರಣ್ಣ ಅಂತ ಮಾಡ್ತಾ ಇದೀನಿ. ಅದು ತೋರಣ್ಣ ಅಂದ್ರೆ ಪಲ್ಯ ಯಾವ ಬೇಕಾದ್ರೂ ಮಾಡ್ಕೋಬಹುದು. ಬೀನ್ಸ್ ಪಲ್ಯ ಅಂತ ಏನ್ ಹೇಳ್ತೀವಿ, ಅದು ಬೀನ್ಸ್ ತೋರಣ ಓಣಂಗೆ ಮಾಡುವಂತದ್ದು. ಓಕೆ, ಬೀನ್ಸ್ ತೋರಣ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ? ಬೀನ್ಸ್ ತೋರಣ್ ಬೇಕಾಗುವ ಸಾಮಗ್ರಿಗಳು: ಹುರುಳಿಕಾಯಿ, ತೆಂಗಿನಕಾಯಿ ತುರಿ, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಸಾಸಿವೆ, ಕರಿಬೇವು, ಅರಿಶಿನ, ಉಪ್ಪು, ಎಣ್ಣೆ. ಈ ಹುರುಳಿಕಾಯಿ ಪಲ್ಯ ಇಷ್ಟೊಂದು ಫೇಮಸ್ ಅಲ್ಲಿ? ಹೌದು. ಓಕೆ, ಎಲ್ಲಾ ತೋರ್ಸಾಯ್ತು, ಪಾಯಸ ತೋರ್ಸಾಯ್ತು, ಅದು ತೋರ್ಸಾಯ್ತು, ಇದು ತೋರ್ಸಾಯ್ತು, ಸಾಂಬಾರ್ ತೋರ್ಸಾಯ್ತು, ಎಲ್ಲಾ ತೋರ್ಸ್ಬಿಟ್ಟಿದೀವಿ. ಉಳ್ಕೊಂಡಿರೋದು ಬೀನ್ಸ್ ಪಲ್ಯ ಒಂದೇ ಅಂತ ಕಾಣುತ್ತೆ ಓಣಂಗೆ. ಫಟಾಫಟ ಮಾಡಿ ತೋರಿಸ್ಬೇಕು ಸುಚಿತ್ರಾ. ಏನ್ ಕೊಡಿ ನಿಮ್ಗೆ? ಪ್ಯಾನ್ ಇಟ್ಬಿಡಿ. ಒಂದು ಪ್ಯಾನ್ ಎಲ್ಲ ಆಗುತ್ತಾ? ಓಕೆ, ಎಣ್ಣೆ ಬೇಕಾ? ಕೇರಳದವ್ರು ಫ್ರೆಂಡ್ ಇದಾರ ನಿಮ್ಗೆ? ಫ್ರೆಂಡ್ ಇದಾರೆ ಅಂದ್ರೂ ನಮ್ಮ ಎಲ್ಲಾ ಹಬ್ಬಗಳಿಗೂ ತೋರಿಸ್ಬೇಕಲ್ಲ ವಿಶೇಷ. ಅದ್ರದ್ದು ವಿಶೇಷ ಏನಿದೆ ಅದು ತೋರಿಸ್ಬೇಕು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಒಳ್ಳೆ ಪಾಯಸ ಕೊಟ್ರಿ, ಚೆನ್ನಾಗಿತ್ತು ಪಾಯಸ. ಸ್ವಲ್ಪ ಸಿಹಿ ಜಾಸ್ತಿನೇ ಅನಿಸ್ತಾ ಇತ್ತು. ಎರಡು ಹಾಕಿದ್ವಿ, ಬ್ಯಾಲೆನ್ಸ್ ಮಾಡ್ಕೋಬಹುದು. ಎಷ್ಟು ಸಿಹಿ ಬೇಕು, ನೀವು ಸ್ವಲ್ಪ ಸಿಹಿ ಜಾಸ್ತಿ ಕೇಳ್ತೀರಾ, ಅದಕ್ಕೋಸ್ಕರ ಜಾಸ್ತಿ. ಖಾರ ಬೇಕು ಅಂದ್ರೆ ಖಾರ ಬೇಕು ಅಂತಲ್ಲ, ಸಿಹಿ ಬೇಕು ಅಂದ್ರೆ ಸಿಹಿ. ನೀವು ಸ್ವಲ್ಪ ಸ್ವೀಟ್ ಜಾಸ್ತಿ ಕೇಳ್ತೀರಾ. ಇದು ಒಳ್ಳೆ ಕತೆ ಐತ್ರಿ. ಸಿಹಿ ಅಡಿಗೆನ ಸಿಹಿಗೆ ಇರ್ಬೇಕು, ಖಾರದೊಳಗೆ ಖಾರನೇ ಇರ್ಬೇಕು. ಎಣ್ಣೆ ಕಾದಿದೆ, ಸಾಸಿವೆ ಒಗ್ಗರಣೆ. ಓಕೆ, ಸಾಸಿವೆ ಒಗ್ಗರಣೆ. ಒಂದೆರಡು ಮೂರು, ಜಾಸ್ತಿ ಬೇಡ, ಕ್ರಶ್ ಆಗಿರಂತ ಬೆಳ್ಳುಳ್ಳಿನ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ. ಜಾಸ್ತಿ ಬೆಳ್ಳುಳ್ಳಿ ಅಲ್ಲ, 2-3 ಇಳಿಕಷ್ಟು. ಜಜ್ಜಿರೋ ಅಂತದ್ದು. ಓಕೆ, ಆಮೇಲೆ 2 ಮೆಣಸಿನಕಾಯಿ ಮುರಿದು ಹಾಕೋಣ. ಎರಡೆರಡೇನಾ? ಓಹೋ, ಸ್ವಲ್ಪ ಹಿಂಗೆ ಕರಿಬೇವು ಹಾಕಿ. ಓಕೆ ಓಕೆ ಓಕೆ, ನಂತರ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕಿ ಮೇಡಮ್. ತುಂಬಾ ಜಾಸ್ತಿ ಹಾಕಬಾರ್ದು. ಓಕೆ, ಸ್ವಲ್ಪ ಹಾಕಿದ್ರೆ ಸಾಕು. ಈ ತೋರಣ ಏನ್ ತೋರಿಸ್ತಾ ಇದೀವಿ ನಾವು, ಪಲ್ಯನ, ಇದಕ್ಕೆ ನಾವು ಬೇರೆ ತರಕಾರಿ ಹಾಕಿ ಸಹ ಮಾಡ್ಕೋಬಹುದು. ಬೀನ್ಸ್ ಕ್ಯಾರೆಟ್ ಮಿಕ್ಸ್ ಮಾಡ್ಕೋಬಹುದು. ಬೀನ್ಸ್ ಕ್ಯಾರೆಟ್ ಕ್ಯಾಬೇಜು 3 ಮಿಕ್ಸ್ ಮಾಡಿದ್ರೆ ರುಚಿ ಚೆನ್ನಾಗಿರುತ್ತೆ. ಓಕೆ, ಅಂದ್ರೆ ನಾವು ಸಾಧಾರಣವಾಗಿ ಮಾಡುವಂತ ಹುರುಳಿಕಾಯಿ ಪಲ್ಯಕ್ಕೂ ಇದಕ್ಕೆ ಏನಾದ್ರು ಸ್ವಲ್ಪ ಚೇಂಜ್ ಇದೆಯಾ? ಚೇಂಜ್ ಇದೆ. ನಾವು ಗಾರ್ಲಿಕ್ ಹಾಕೋದಿಲ್ಲ ಒಗ್ಗರಣೆಗೆ. ಮತ್ತೆ ಇವಾಗ ರುಬ್ತೀನಿ, ಒಂದು ಮಸಾಲೆ ರುಬ್ತೀನಿ ನಾನು. ಮಸಾಲೆ ಬೇರೆ ಹಾಕ್ತೀನಿ ಇದಕ್ಕೆ? ಮಸಾಲೆ ಇಲ್ಲ, ಕಾಯಿ. ಕೇರಳ ರೆಸಿಪಿ ಮೇನ್ ಏನಂದ್ರೆ ಎಲ್ಲದಕ್ಕೂ ಕೋಕೋನಟ್ ಯೂಸ್ ಮಾಡೇ ಮಾಡ್ತಾರೆ. ಓಕೆ, ಕೆಂಪಾಗ್ಬೇಕಾ? ಸ್ವಲ್ಪ. ಬೀನ್ಸ್ ಹಾಕ್ತಾ ಇದೀನಿ. ಈ ತರ ಫೈನ್ ಆಗಿ ಚಾಪ್ ಆಗಿರ್ಬೇಕು ಬೀನ್ಸ್. ಓಕೆ ಮೇಡಮ್. ಪಲ್ಯಕ್ಕೆ ಅಂದಾಗ ಹೀಗಿದ್ರೆ ಚೆನ್ನಾಗಿರುತ್ತೆ. ಓಕೆ ಓಕೆ ಓಕೆ. ನೀರು ಹಾಕೋದೇ ಇಲ್ಲ ಇದಕ್ಕೆ. ಬೀನ್ಸ್ ಸ್ವಲ್ಪ ಫ್ರೈ ಆಗ್ತಾ ಇರಿ, ಕಾಯಿ ರುಬ್ಕೊಂತೀವಿ. ರುಬ್ಕೊಳ್ಳಿ ಮೇಡಮ್, ರುಬ್ಕೊಳ್ಳಿ. ಕಾಯಿ ಒಂದೇನಾ? ಇಲ್ಲ, ಹೇಳ್ತೀನಿ. ಅವರ ಅಡಿಗೆಗೆ ಮೇನ್ ತೆಂಗಿನಕಾಯಿ ಮೇನು. ಆಯ್ತು, ಎಲ್ಲದಕ್ಕೂ ಆದಷ್ಟು ಇನ್ಕ್ಲೂಡ್ ಮಾಡಿರ್ತಾರೆ. ಓಕೆ, ಕೋಕೋನಟ್ನ. ಆಮೇಲೆ ಇಷ್ಟಕ್ಕೆ 1 ಕಪ್ಪಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ. ಓಕೆ ಮೇಡಮ್. ಈರುಳ್ಳಿ ಓಹೋ ಜಾಸ್ತಿ ಬೇಡ. ಇದ್ರ ಈ ಈರುಳ್ಳಿಗಿನ ಸಾಂಬಾರ್ ಈರುಳ್ಳಿ ಏನ್ ಸಿಗುತ್ತೆ ಅದು ಸಹ ಅದೇ ಜಾಸ್ತಿ ಅವರು ಬಳಸೋದು. ಹೌದು, ಅದು ಸಿಕ್ಕಿದ್ರೆ ಅದನ್ನೇ ಹಾಕೋಬಹುದು. ಓಕೆ ಮೇಡಮ್. ಇಲ್ಲಿ ಒಗ್ಗರಣೆಗೂ ಹಾಕಿದ್ದೀನಿ. ಹೌದು, ರುಬ್ಬೋದಕ್ಕೆ ಸ್ವಲ್ಪ. ಹೌದು, 1 ಟೇಬಲ್ ಸ್ಪೂನ್ ಅಷ್ಟು ಆದ್ರೆ ಸಾಕು. ಓಕೆ, ಮತ್ತೆ ಹಸಿಮೆಣಸಿನಕಾಯಿ ಹಾಕಿ.
ಸ್ವಲ್ಪ ಅರಿಶಿನ ಬೇಕು. ಕೊಡ್ತೀನಿ ಮೇಡಮ್. ಅರಿಶಿನ ನಮ್ಮದು ಬಿಟ್ಬಿಡಿ. ಎವರೆಸ್ಟ್ ಅವರ ಅರಿಶಿನ ಪುಡಿ ತಗೊಳ್ಳಿ. ಸಾಕು. ಇದಕ್ಕೆ ಸ್ವಲ್ಪ ಹಾಕಿ. ಗ್ರೈಂಡ್ ಮಾಡ್ತೇನೆ ಇದನ್ನ. ದಯವಿಟ್ಟು ಮಾಡಿ. ತೆಂಗಿನಕಾಯಿ, ಅರಿಶಿನ ಪುಡಿ, ಸ್ವಲ್ಪ ಈರುಳ್ಳಿ ಹಾಕೊಂಡಿದ್ದೀರಾ ಅದಕ್ಕೆ? ಹಸಿಮೆಣಸಿನಕಾಯಿ. ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀರಾ? ಖಾರಕ್ಕೆ. ಓಕೆ ಓಕೆ. ತುಂಬಾ ಫೈನ್ ಪೇಸ್ಟ್ ಬೇಡ, ಸ್ವಲ್ಪ ಇಷ್ಟು ತರಿಯಾಗಿ ಇರಲಿ. ಓಕೆ ಓಕೆ ಓಕೆ. ಹಾಕೋಬಹುದು, ಹಾಕೊಳ್ಳಿ ಮೇಡಮ್. ಬೆಂದಿದೆ ಚೆನ್ನಾಗಿ. ಉಪ್ಪು ಹಾಕ್ತೀನಿ, ಆಮೇಲೆ ಮಸಾಲೆ ಹಾಕೋಣ. ತರಕಾರಿಗೆ ಉಪ್ಪಿಡಬೇಕು. ಓಕೆ. ರುಬ್ಬಿರೋಂಥದ್ದನ್ನ ಪೇಸ್ಟು. ಕಾಯಿ ತುರಿ, ಒಂದೆರಡು ಮೆಣಸಿನಕಾಯಿ, ಜೊತೆಗೆ ಒಂದು ಈರುಳ್ಳಿ ಸ್ವಲ್ಪ, ಇಷ್ಟನೇ ಹಾಕಿದ್ದೀವಿ. ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡಿದ್ದೀವಿ. ಅರಿಶಿನ ಪುಡಿ. ನೀರೇ ಇಲ್ಲಲ್ಲ ಇದಕ್ಕೆ? ನೀರು ಬೇಡ. ನೀರೇ ಬೇಡವಾ? ಆಯಿಲಲ್ಲಿ ಫ್ರೈ ಮಾಡಿದಾಗಲೇ ಬೀನ್ಸ್ ಬೆಂದಿದೆ ನಮಗೆ. ಬೆಂದ್ಬಿಟ್ಟಿದೆ. ಇದು ಮಸಾಲೆ ಹಿಡಿಯಷ್ಟು ಫ್ರೈ ಮಾಡಿದ್ರೆ ಆಯ್ತು. ಎಗ್ ಬುರ್ಜಿ ತರ ಆಗೋಯ್ತಲ್ರಿ ಕಲರ್. ಹಂಗ ಅನ್ಸ್ತಾ ಇದೆ ಅಲ್ಲ? ಈ ರೀತಿನೇ ಇರುತ್ತಲ್ಲ ಅವ್ರದ್ದು. ಹೌದು, ನೋಡಿದ್ದೀರಾ ನೀವು? ಹೌದೌದು. ಈ ಕಲರೇ ಬರೋದು ಅವ್ರು. ಎಸ್ ಎಸ್. ಏನ್ ಹಾಕಿದ್ದಾರೆ ಪಲ್ಯದಕ್ಕೆ ಅಂತ ಅನ್ಕೊಳ್ತಾ ಇದ್ದೆ ನಾನು. ಸುಮಾರು ಅಡುಗೆಗೆಲ್ಲ ಅವ್ರದ್ದು ಕೋಕೋನಟ್ ಮೇನ್ ಇಂಗ್ರೀಡಿಯೆಂಟ್. ಅಷ್ಟೊಂದು ಬೆಳೀತಾರೆ. ಅಷ್ಟೊಂದು ಬೆಳೆದಾಗ ಅದನ್ನ ಯೂಸ್ ಮಾಡ್ತಾರೆ. ಮತ್ತೆ ಕೋಕೋನಟ್ ಆಯಿಲ್. ಎಸ್. ಸ್ವಲ್ಪ ತೆಂಗಿನ ತುರಿದು ಮಸಾಲೆದು ಹಸಿ ವಾಸನೆ ಹೋಗೋಷ್ಟು ಓಕೆ ಫ್ರೈ ಮಾಡ್ಕೊಂಡ್ರೆ ಸಾಕು. ನೀರ್ ಹಾಕೋದ್ ಬೇಡ. ನೀರೇ ಬೇಡವಾ? ರುಬ್ಬಕ್ಕೆ ಏನ್ ಹಾಕಿರ್ತೀವಿ ಅದೇ ಸಾಕು ನೀರಿನ ಅಂಶ. ವೆರಿ ಗುಡ್. ಇದು ಹಾಕಕ್ ಮುಂಚೆನೆ ಬೀನ್ಸ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇದು ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗುತ್ತೆ. ಓಕೆ ಮೇಡಮ್. ಡಿಫ್ರೆಂಟ್ ಇದೆ ಅಲ್ಲ ನಮ್ಮಲ್ಲಿ. ನಾವು ಪ್ಲೇನ್ ಮಾಡ್ತೀವಿ, ನಾವೇನು ರುಬ್ಬೋದಿಲ್ಲ. ಕೋಕೋನಟ್ ನ ಹಾಗೆ ಹಾಕ್ತಿವಿ ನಾವು. ಇಲ್ಲ ಇದೇ ತರ ಚೂರ್ ಹಾಕೊಂಡು ಹೋಗ್ತಾರೆ. ನಾವು ಹುಡ್ಕೋಬೇಕು ಅವ್ರೊಳಗೆ ಏನಿದೆ ಅಂತ. ಅದು ಜಾಸ್ತಿನ ಹಾಕಲ್ಲಪ್ಪ ಅವರು. ಹೌದು, ಇಷ್ಟು ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಕಡಿಮೆ. ಆಯ್ತಾ? ಓಕೆ ಸಾಕು. ಆಫ್ ಮಾಡಲ್ಲ. ಬೀನ್ಸ್ ತೋರಣ್ ರುಚಿ ಹೇಳಿ ತಿನ್ನೋಡಿ. ಬೀನ್ಸ್ ತೋರಣ್ ಓಣಂ ಹಬ್ಬಕ್ಕೆ ಸ್ಪೆಷಲ್ ಆಗಿ ಮಾಡಿರುವಂತಹ ಒಂದು ವಿಶೇಷವಾದಂತಹ ಪಲ್ಯವನ್ನ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ ಸುಚಿತಾ ಅವರು. ಇದನ್ನ ಓಣಂ ಹಬ್ಬದ ವಿಶೇಷ ಯಾವ ರೀತಿ ಸುಚಿತಾ ಅವ್ರು ಮಾಡೋದು ಇನ್ನೊಂದ್ಸರಿ ತೋರಿಸ್ತೀನಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ನಾಳೆನೆ ಮಾಡ್ಕೊಳ್ಳಿ. ಬೀನ್ಸ್ ತೋರಣ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಕರಿಬೇವು, ಈರುಳ್ಳಿ ಹಾಕಿ ಹುರಿದು ಹುರುಳಿಕಾಯಿ, ಅರಿಶಿನ, ಉಪ್ಪು ಹಾಕಿ ಫ್ರೈ ಮಾಡಿ. ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಅರಿಶಿನ, ನೀರು ಹಾಕಿ ರುಬ್ಬಿ ಹುರುಳಿಕಾಯಿಗೆ ಹಾಕಿ ಮಿಕ್ಸ್ ಮಾಡಿ 2 ನಿಮಿಷ ಬೇಯಿಸಿ. ಈಗ ಬೀನ್ಸ್ ತೋರಣ್ ರೆಡಿ ಟು ಈಟ್. ಓಕೆ ಸುಚಿತಾ ಅವರೇ, ಈ ಹುರುಳಿಕಾಯಿ ಪಲ್ಯ ಒಂಥರ ವಿಶೇಷವಾಗಿದೆ ಅಂತ ಅನಿಸ್ತಾ ಇದೆ. ರುಬ್ಬಿರೋದೆಲ್ಲ ಕಾಣ್ತಾ ಇದೆ. ಏನೋ ಬೇಳೆ ಹಾಕ್ತಂಗಿದ್ದಾರೆ, ಏನೋ ಬೇಳೆನೆ ಹಾಕಿಲ್ಲ ಇದಕ್ಕೆ. ತಿನ್ನೋಣವಾ? ನಾಳೆ ಓಣಂ ಹಬ್ಬದ ತನಕ ನಾವು ಕಾಯಕ್ಕಾಗಲ್ಲ, ಇವತ್ತೇ. ಚೆನ್ನಾಗಿದೆ ಇದು. ಈರುಳ್ಳಿ ಹಾಕಿದೀವಲ್ಲ ಫ್ರೈ ಮಾಡಕ್ಕೆ? ಹೌದು, ರುಬ್ಬಕ್ಕೂ ಹಾಕಿದ್ದೀನಿ, ಸ್ವಲ್ಪ ಫ್ರೈ ಮಾಡಕ್ಕೂ ಹಾಕಿದ್ದೀನಿ ಪಲ್ಯಕ್ಕೆ. ನಾವು ಸ್ವಲ್ಪ ಕೆಲಸ ಜಾಸ್ತಿ ಅಂತ ಮಾಡಲ್ಲ ಅಷ್ಟೇ. ಜಾಸ್ತಿ ನಾವು ಮೈಬಾರ ಅದೆಲ್ಲ ಏನಿಲ್ಲ, ಸೋಂಬೇರಿತನದ ಪ್ರತಿಷ್ಠೆಗಳು ಮಾಡೋಣ. ಸ್ವಲ್ಪ ಮೈಬಗ್ಸ್ ನಾವು ಅಷ್ಟೇನೆ ಸ್ವಲ್ಪ ಮಾಡೋದು. ಹಿಂಗೆಲ್ಲ ಕಲ್ತ್ಕೊಂಡು ಯಾವಾಗಲೂ ಮಾಡ್ಕೋಬೋದು. ಹಬ್ಬಕ್ಕೆ ಮಾಡ್ಕೋಬೇಕಾ? ಅಲ್ಲ, ಇದು ಅದೇ ಹೇಳಿದ್, ಯಾವ್ದು ಬೇಕಾದ್ರೂ ಪಲ್ಯ ಮಾಡ್ಕೋಬಹುದು. ತುಂಬಾ ಸಕ್ಕತ್ತಾಗಿದೆ. ಈ ತರ ಪಲ್ಯ ಮಾಡ್ಕೊಂಡ್ರೆ ದಿನ ಪಲ್ಯ ಇಲ್ಲೇ ತಿನ್ಬೋದು. ಮಾಡೋರು ಬೇಕಲ್ಲ ಸುಚಿತ್ರಾ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹ್ಯಾಪಿ ಓಣಂ. ಥ್ಯಾಂಕ್ ಯು. ಥ್ಯಾಂಕ್ ಯು. ಒಳ್ಳೆ ಪಲ್ಯ ಹೇಳ್ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಸ್ವಲ್ಪ ಕೆಲಸ ಅನಿಸಿದ್ರು ಕೂಡ ಈ ಥರ ಪಲ್ಯಗಳೆಲ್ಲ ಮಾಡೋಕೆ ಅಭ್ಯಾಸ ಮಾಡ್ಕೊಳ್ಳಿ. ಸೋಂಬೇರಿತನ ಮಾಡಬೇಡಿ. ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ನಿಮಗೂ ಖುಷಿ, ತಿನ್ನೋರ್ಗೂ ಖುಷಿ, ಮಾಡಿದವ್ರಿಗೂ ಖುಷಿ. ತುಂಬ ಸಖತ್ತಾಗಿದೆ. ಖಂಡಿತವಾಗ್ಲೂ ಟ್ರೈ ಮಾಡಿದ್ರೆ ನಿಮ್ಗೆ ಖುಷಿ ಆಗುತ್ತೆ.
ಏನೋ ಇಷ್ಟೊಂದು ಅದ್ಭುತವಾಗಿರೋದನ್ನ ಮಾಡಿ ಕೊಟ್ಟಿದ್ದಾರೆ. ಕಾರ್ಯಕ್ರಮ ಮುಗಿಸ್ಬೇಕು ಮುರಳಿ ಅವರೇ, ಟೈಮ್ ಆಯ್ತು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ